ಹಾಗೆ ಮಾಸ್ಟರ್ಸ್ ಇವತ್ತಿನ ಒಂದು ಮುದ್ರೆ ಸಮಾನ ಮುದ್ರೆ. ಸಮಾನ ಮುದ್ರೆ ಅಂದ್ರೆ 5 ಬೆರಳುಗಳು ಸಮಾನವಾಗಿ ಇಟ್ಕೊಂಡಿರ್ಬೇಕು. ಈ ಮುದ್ರೆಗಳಲ್ಲಿ ಕೈ ಬೆರಳುಗಳ ತುದಿ ಮತ್ತೆ ಅಗ್ರಸ್ಥಾನದು ಎಲ್ಲಾ ಸೇರಿ ಒಂದಕ್ಕೆ ಇರುತ್ತೆ. ಈ ತರ ಇದನ್ನ ಸಮಾನ ಮುದ್ರೆ ಅಂತ ಕರಿತೀವಿ. ಇದು ಒಂಥರ ಮೊಗ್ಗಿನ ರೀತಿ ಇರುತ್ತೆ. ಮೊಗ್ಗು ಮೊಗ್ಗಿನ ಸ್ಥಿತಿಯಲ್ಲಿ ಇರುವಂತ ಈ ಮುದ್ರೆಗೆ ಮುಕಲ ಮುದ್ರೆ ಅಂತಾನು ಸಹ ನಾವು ಕರಿತೀವಿ ಮಾಸ್ಟರ್ಸ್. ಇದು ಒಂದು ನಮ್ಮ ದೇಹದ ಡೈಜೆಷನ್ ಸಿಸ್ಟಮ್ನ ಅಂದ್ರೆ ಜೀರ್ಣಕ್ರಿಯೆನ ಹೆಚ್ಚು ಮಾಡುತ್ತೆ ಮಾಸ್ಟರ್ಸ್. ಹೃದಯದಿಂದ ನಾಭಿಯವರೆಗೆ ಸಂಚರಿಸುತ್ತೆ. ಈ ವಾಯುವಿನ ವ್ಯತ್ಯಾಸವಾದಲ್ಲಿ ಗ್ಯಾಸ್ಟ್ರಿಕ್, ಕುಡಿತೇಗು, ಹೊಟ್ಟೆಯುಬ್ಬರ, ಅಜೀರ್ಣ ಇತರ ತೊಂದರೆಗಳು ಕಾಣಿಸ್ಕೊಳ್ತವೆ. ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದ ಜೀರ್ಣಕ್ರಿಯೆ ಅತ್ಯುತ್ತಮವಾಗಿರುತ್ತೆ ಮಾಸ್ಟರ್ಸ್. ಜೀರ್ಣಕ್ರಿಯೆ ಚೆನ್ನಾಗಿತ್ತು ಅಂದ್ರೆ ಆರೋಗ್ಯ ಕೂಡ ನಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಇದಕ್ಕೋಸ್ಕರ 5 ರಿಂದ 10 ನಿಮಿಷ ಇಲ್ಲ 15 ನಿಮಿಷ ಈ ಮುದ್ರೆನ ದಿನಕ್ಕೆ 1 ಸಾರಿ ಇಲ್ಲ 2 ಸಾರಿ ಮಾಡೋದು ತುಂಬಾ ಆರೋಗ್ಯಕರ ಅಂತ ಹೇಳ್ತಾ ಈ ಮುದ್ರೆಗಳ ಬಗ್ಗೆ ತಿಳಿಸ್ಕೊಟ್ಟಕ್ಕೆ ಅವಕಾಶ ಕೊಟ್ಟಂತ ಮಾವತಾರ ಫೌಂಡೇಶನ್ ಮತ್ತೆ ಗೀತಾ ನಾಯಕ್ ಮೇಡಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೆ ಪೃಥ್ವಿ ಜೀವಾಣಿ ಶ್ವಾಸದ ಮೇಲೆ ಗಮನ, ಶ್ವಾಸಾನುಸಂಧಾನ, ಸುಖಮಯ ಪ್ರಾಣಾಯಾಮ, ಆನಾಪಾನಸತಿ ಅದುವೇ ಅಭ್ಯಾಸ ಮಾರ್ಗ ಅಂತ ಹೇಳ್ತಾ ಇವತ್ತು ಯಾವೊಂದು ಕ್ಲಾಸಸ್ ಇರೋದಿಲ್ಲ ಮಾಸ್ಟರ್ಸ್ ಸ್ವಾಧ್ಯಾಯದ ಬಗ್ಗೆ. ಏನಾದ್ರೆ ಇವತ್ತು ಮನರಂಜನೆ ಕಾರ್ಯಕ್ರಮ ಅಂತ ವಾರಕ್ಕೆ 1 ಸರಿ ಇರುತ್ತೆ ಮಾಸ್ಟರ್ಸ್. ಗೊತ್ತಿರೋಂತ ತುಂಬಾ, ಯಾಕೆಂದ್ರೆ ಎಲ್ಲರಲ್ಲೂ ಏನಾರ ಒಂದು ಪ್ರತಿಭೆಗಳಿದ್ದೇ ಇರುತ್ತೆ ಮಾಸ್ಟರ್ಸ್. ಕೆಲವೊಂದ್ ಟೈಮಲ್ಲಿ ನಾವು ಅದನ್ನ ಆಚೆ ಹಾಕೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿರಲ್ಲ ಮಾಸ್ಟರ್ಸ್. ಮಹೋತಾರ್ ಫೌಂಡೇಶನ್ ಇಂದ ನಮ್ಗೊಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಉಪಯೋಗಿಸ್ಕೊಳ್ಳೋಣ. ನೃತ್ಯ ಆಗಿರ್ಬೋದು, ಡ್ಯಾನ್ಸ್ ಮಾಡೋಂಥರ ಆಗ್ಬೋದು, ಹಾಡು ಹೇಳೋಂಥರ ಆಗ್ಬೋದು, ಕವಿತೆಗಳು ಹೇಳೋಂಥರ ಆಗ್ಬೋದು, ಕಥೆಗಳು ಹೇಳೋಂಥರ ಆಗ್ಬೋದು. ತುಂಬಾ ಒಂದು ಪ್ರತಿಯೊಬ್ಬರಲ್ಲೂ ಒಂದು ಏನ್ ಆಕ್ಟಿವಿಟೀಸ್ ಅನ್ನೋದು ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ. ಅದನ್ನ ಇವತ್ತಿನ ದಿನ ಅದನ್ನು ಹೊರ ಹಾಕೋದ್ರ ಮುಖಾಂತರ ನಾವೊಂದು ಮನರಂಜನಾ ಎಕ್ಸ್ಕ್ಯೂಸ್ ಮೇಡಮ್ ನಿಮಿಷ ಯಾರು ಬಂದಿದೆ ಮ್ಯಾಮ್. ಕಾರ್ಯಕ್ರಮವನ್ನ ಇವತ್ತು ಮನರಂಜನೆ ಅಥವಾ ವಿಶೇಷ ಕಾರ್ಯಕ್ರಮ, ಶನಿವಾರದ ವಿಶೇಷ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸೋಣ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ನಮ್ಮ ಸುಜಾತ ಮ್ಯಾಮ್ ಆಲ್ರೆಡಿ ಪುಸ್ತಕದಲ್ಲಿ ಹುಡುಕ್ತಾ ಇದ್ದಾರೆ. ಎಸ್ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡ್ಬೇಕು ಮಾಸ್ಟರ್ಸ್. ನೀವು ನಮ್ಗೆ ಅನ್ಮಿಟ್ ಕೊಡಕ್ಕೆ ಅನುಕೂಲ ಆಗುತ್ತೆ. ಅದ್ಭುತವಾಗಿ ಒಂದು ಪತ್ರಿ ಜೀವಾಣಿ ಹೇಳಿದ್ರು ನಮ್ಮ ಜ್ಯೋತಿ ಮೇಡಮ್. ಅದೇ ರೀತಿ ಒಂದು ಮುದ್ರೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಅನುಕೃಷ್ಣಯ್ಯ ಅಮ್ಮ ಮಾತಾಡ್ತೀರಾ? ನಮಸ್ತೆ. ನಿಮ್ ಕಡೆಯಿಂದನೇ ಪ್ರಾರಂಭ ಆಗ್ಬಿಡ್ಲಿ. ನನಗೆ ಅಂತ ವಿಶೇಷವಾದ ಟ್ಯಾಲೆಂಟ್ ಏನಿಲ್ಲ. ನನಗೆ ಕತೆ ಅಲ್ಲ, ನನ್ನ ಒಂದು ಅನುಭವನ ಹಂಚ್ಕೊಳ್ತೀನಿ. ಒಂದ್ ಮಾಹಿತಿ ಇದೆ ನನ್ನ ಹತ್ರ, ಅದನ್ನ ಹಂಚ್ಕೊಳ್ತೀನಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಏನಿದೆ ಅದೇ ರೀತಿನಲ್ಲಿ ಒಂದು ಔಷಧಿ ರಹಿತ ಬಣ್ಣ ಚಿಕಿತ್ಸೆ ಅಂತ ಒಂದ್ ಸಿಸ್ಟಮ್ ಇದೆ. ಅದನ್ನ ನಾನು ನನ್ನ ವೈಯಕ್ತಿಕ ಕಾರಣಗಳಿಗೆ ನಾನು ಬಹಳಷ್ಟು ಸಫರ್ ಮಾಡ್ತಾ ಇದ್ದೆ. ಅವಾಗ ಈ ಯೂಟ್ಯೂಬ್ ಅಲ್ಲಿ ಸಿಕ್ತು ನನಗೆ. ಇದ್ರಿಂದ ನಂಗೆ ಬಹಳಷ್ಟು ಅನುಕೂಲ ಆಗಿದೆ. ಅನುಕೂಲ ನಿಮ್ಗೂ ಆಗ್ಲಿ ಅನ್ನೋದಿಕ್ಕೆ ನಾನು ಇದನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕೇಳ್ತಾ ಇದೆಯಾ? ಮೇಡಮ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಅಮ್ಮ. ಹಾ, ಇದು ಯೂಟ್ಯೂಬ್ ಅಲ್ಲಿ ಹೋದ್ರೆ ಬಸವ ACU ಅಕಾಡೆಮಿ ಅಂತ ಇದೆ ಮೇಡಮ್. ಅಲ್ಲಿ ಹೋದ್ರೆ ನಿಮಗೆ ನಾನ್ ಹೇಳೋದು 1.1%, ಅಲ್ಲಿ ನಿಮ್ಗೆ 1000 ಮಟ್ಟಕ್ಕೆ ಸಿಕ್ಕತ್ತೆ ಮಾಹಿತಿ. ನಿಮಗೆ ತುಂಬಾ ಅನುಕೂಲ ಆಗತ್ತೆ. ಅಂದ್ರೆ ಈಗ ನಾನ್ ತುಂಬಾನೇ ಸಫರ್ ಮಾಡ್ತಾ ಇದ್ದೆ. ಯಾವ ರೀತಿ ನನಗೆ ಔಷಧಿ ತಗೊಳಕ್ ಆಗಲ್ಲ. ನಾನು ಯಾವತ್ತೂ ಔಷಧಿ ಅಂತಂದ್ರೆ ಒಂದ್ ಸ್ವಲ್ಪ ಮಾರ್ದೂರ ಓಡೋ ಅಂತವಳೆ.
ನನ್ಗೆ ಇದೇ ತರ ಆಗಿ ನನ್ಗೆ ತುಂಬಾ ನಿದ್ದೆಗೆಡ್ತಾ ಇದ್ದೆ, ನಿದ್ದೆ ಬರಲ್ಲ. ಈ ಚಿಕಿತ್ಸೆ ಇದ್ರಿಂದಾನೇ ನಾನು ಈ ಉಗುರಿನ ತುದಿರಿನಲ್ಲಿ ಬ್ಲ್ಯಾಕ್ ಸ್ಕೆಚ್ ಪೆನ್ ತಗೊಂಡು ಡಾಟ್ ಹಾಕೊಂಡೆ. 2 ಡಾಟ್ ಹಾಕೊಂಡ್ರೆ ಊಟ ಮಾಡಿ ಡಾಟ್ ಹಾಕೊಂಡು ಅರ್ಧ ಗಂಟೆ 3/4 ಗಂಟೆ ಒಳಗಡೆ ನಿದ್ದೆ ಎಳ್ಕೊಂಡ್ ಹೋಗುತ್ತೆ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ಅದು. ಸೂಪರ್ ಸೂಪರ್ ಅಮ್ಮ. ಹಾಗೇನೆ ಇದು ಎಲ್ಲರಿಗೂ ಅನುಕೂಲ ಆಗತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸಾಮಾನ್ಯ Okay. ನಾವೀಗ ಏನಾದ್ರು ಟ್ರಾವೆಲ್ ಮಾಡ್ತೀವಿ, ಆಯಾಸಕ್ಕೂ ಮೇಡಮ್ ಏನು ಇನ್ನೊಮ್ಮೆ ಹೇಳಿ ಮೇಡಮ್ ಇನ್ನೊಮ್ಮೆ ಹೇಳಿ ನಿದ್ದೆ ಬರೋದಕ್ಕೆ. ನೋಡಿ ಮಾಸ್ಟರ್ ಹೇಗ್ ಬರ್ತಿದ್ದಾರೆ ನೋಡಿ ಮುಂದೆ. Yes. ಮಂಜುಳಾ ಮ್ಯಾಮ್ madam, ನೀವು ಹಾಯ್ ಮಾಡ್ಕೊಳ್ಳಿ ಮ್ಯಾಮ್. ಹೆಬ್ಬೆಟ್ಟು ಇದೆಯಲ್ಲ, ಈ ಉಗುರಿನ ಕೆಳಗಡೆ ಸ್ಕೆಚ್ ಪೆನ್ ಬ್ಲ್ಯಾಕ್ ಕಲರ್ದು ಸ್ಕೆಚ್ ಪೆನ್ ತಗೊಂಡು ಒಂದ್ ಸರ್ಕಲ್ ಹಾಕೊಳ್ಳಿ, ಅಂಗೈಯಲ್ಲಿ ಒಂದ್ ಸರ್ಕಲ್ ಹಾಕೊಳ್ಳಿ ಅಷ್ಟೇ, ಬ್ಲ್ಯಾಕ್ ಕಲರ್ದು. 2 ಹೆಬ್ಬೆಟ್ಟಲ್ಲಿ ಹಾಕೊಳ್ಳಿ, ಸರ್ಕಲ್ ಹಾಕೊಳ್ಳಿ, ಒಂದೇ ಒಂದ್ ಸರ್ಕಲ್ ಹಾಕೊಳ್ಳಿ, ಸಾಕು ಅಷ್ಟೇ. ಎರಡು ಕೈ ಹಾಕೋಬೇಕಮ್ಮ. 2 ಕೈಗೆ ಸರ್ಕಲ್ ಒಂದ್ ಕೈಲೇ ಸಾಕು. ಬಣ್ಣ ಇಲ್ಲಿ 2 ಕೈಗೂ ಹಾಕೊಳ್ಳಿ. ಮೇಡಮ್ circle ಬ್ಲಾಕ್ ಮಾತ್ರ ಕಲರ್ ಯಾವ ಕೈ ಹಾಕಬೇಕಾ ಅಥವಾ ಬ್ಲೂ ಕಲರ್ ಹಾಕಬೇಕಾ ಮೇಡಮ್? ಬ್ಲ್ಯಾಕ್ ಹಾಕೋಬೇಕು. ಬ್ಲೂ ಕಲರ್ ಇರುತ್ತೆ. ಇಲ್ಲ ನಾನ್ ಪರ್ಪಸ್ಲಿ ಹೇಳ್ತಾ ಇರೋದು, ಬ್ಲ್ಯಾಕ್ ಕಲರ್ ಹಾಕಿದ್ರೇನೆ ಅದು ಉಪಯೋಗ ಆಗೋದು, ಬ್ಲ್ಯಾಕ್ ಕಲರ್. ಓಕೆ ಮೇಡಮ್, ಓಕೆ. ಆಮೇಲೆ ಈಗ ನೀವು ಟ್ರಾವೆಲ್ ಎಲ್ಲ ಮಾಡ್ತೀರಾ, ಬಹಳಷ್ಟು ಜನಕ್ಕೆ ಟ್ರಾವೆಲ್ ಮಾಡಿದಾಗ ಒಂದ್ ತಲೆ ನೋವು ಬರೋದು ಜಾಸ್ತಿ ಆಗತ್ತೆ. ತಲೆನೋವು ಬಂದ್ರೆ ಔಷಧಿ ತಗೊಳ್ದೇ ಇದ್ರೆ ಅದು ಹೋಗೋದೇ ಇಲ್ಲ ಅಂತಾರೆ. ನಾನು ಕಂಡ್ಕೊಂಡಿರೋದು ಸ್ಕೈ ಬ್ಲೂ ಕಲರ್. ಕಿರು ಬೆರಳಿನ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡೋದು. 3/4 ಗಂಟೆಯಲ್ಲಿ ತಲೆನೋವು ಮಾಯ. ವಾವ್ ಸೂಪರ್. ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡಿ, ಇದು ನನ್ನ ರೊಟೀನ್ ಆಗೋಗಿದೆ. ತುಂಬಾನೇ ಅನು ಅಮ್ಮ, ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ತಗೊಂಡು ನಮ್ಮ ವೇದಿಕೆಗೆ ಬನ್ನಿ ನೀವು. ಅಲ್ಲ, ನಾನು ಅದ್ರಲ್ಲಿ ಟ್ರೈನಿಂಗ್ ತಗೋಬೇಕು ಅಂತ ಇದ್ದೀನಿ. ತುಂಬಾ ಬ್ರಹ್ಮಾಂಡವಾಗಿದೆ ಕಲಿಯೋದು. ಇದು ನಾನು ಆ ಯೂಟ್ಯೂಬ್ ನೋಡಿ ಸಣ್ಣ ಪುಟ್ಟ, ಈಗ ನನ್ ಮಗುಗೆ, ನನ್ ಮೊಮ್ಮಗಳಿಗೆ ನೆಗಡಿ ಜ್ವರ ಬಂದ್ರೆ ಈಗ 6-7 ತಿಂಗಳಿಂದ ನಾನು ಹೋಗ್ತಾ ಇಲ್ಲ ಕ್ಲಿನಿಕ್ಗೆ. ಕಫ ಜಾಸ್ತಿ ಸೇರುತ್ತಲ್ಲ ಸಣ್ಣ ಮಕ್ಕಳಿಗೆ, ಕಫ ಈಚೆ ಬರಲ್ಲ, ಉಗಿಯೋಕ್ಕಾಗಲ್ಲ ಮಕ್ಕಳಿಗೆ, ರಾತ್ರಿ ಎಲ್ಲ ಗೊರಗೊರ ಅನ್ನತ್ತೆ. ಹಸಿ ಶುಂಠಿನ ಜಜ್ಜಿಬಿಟ್ಟು ಈ ಪೋರ್ಷನ್ ಅಲ್ಲಿ 10 ನಿಮಿಷ ಇಟ್ರೆ ತೆಗೆದು ಬಿಡ್ಬೇಕು, ಆರಾಮ್ಸೆ ನಿದ್ದೆ ಮಾಡ್ತಾರೆ. ಕಫ ಕರಗುತ್ತೆ ಅದು. ನೋಡಿ ಎಂತೆಂತ ಟ್ಯಾಲೆಂಟ್ ಇದೆ ನಮ್ಮ ವೇದಿಕೆಯಲ್ಲಿ ಮಾಸ್ಟರ್ಸ್ಗೆ. ನೋಡಿ ಮುಂದೆ ಬರ್ಬೇಕು ಮಾಸ್ಟರ್ಸ್, ಅದಕ್ಕೆ ಹೇಳೋದು ಎಲ್ಲರೂ. ಅನುಭವಕ್ಕೆ ಯಾವಾಗ್ಲೂ ಹೇಳ್ತಿದ್ದೆ ನಾನು. ಇನ್ನೊಂದು ಸಹಜವಾಗಿ ಇರುವಂತದ್ದು, ಜ್ವರ ಬರುತ್ತೆ. ಜ್ವರ ಬಂದೇ ಬರುತ್ತೆ. ಮಕ್ಳು ಮನೇಲಿ ಇದ್ಮೇಲೆ ಮಕ್ಳಿಗೆ ಜ್ವರ ಬರೋದು, ದೊಡ್ಡವ್ರಿಗೆ ಬರೋದು ಎಲ್ಲ. ಈಗ 3-4 ಡೇಸ್ ಇಂದ ನಾನೇ ಹುಷಾರಿಲ್ಲ ಅಂದ್ರೆ ನಾನು ಔಷಧಿಗೆ ಹೋಗಿಲ್ಲ, ಇದ್ರಲ್ಲೇ ಮಾಡ್ಕೊಂಡಿದೀನಿ. ಸೂಪರ್. ಜ್ವರ ಬಂದ್ರೆ 100 ಒಳಗಡೆ ಜ್ವರ ಇದ್ರೆ ಕಪ್ಪು ಬಣ್ಣ, 100ಕ್ಕಿಂತ ಜಾಸ್ತಿ ಇದ್ರೆ ಹಸಿರು ಬಣ್ಣ. ಈ ಟಿಪ್ಸ್ ಇದೆಯಲ್ಲ ಮೇಡಮ್, ಈ ಉಗುರಿನ ತುದಿ ಎಲ್ಲದಕ್ಕೂ ಬಣ್ಣ ಒಂದೊಂದ್ ಚುಕ್ಕಿ ಇಟ್ಬಿಡೋದು. ಓಕೆ. ಜ್ವರ ಬಂದ್ರೆ ಈ ತರ ಇಟ್ಕೊಂಡ್ಬಿಟ್ಟು ಚುಕ್ಕಿ ಇಟ್ಕೊಳ್ಳೋದಾ? ಚುಕ್ಕಿ 10 ಬೆರಳಿಗೂ ಇಟ್ಕೊಳ್ಳಿ. ಓಕೆ. ಇನ್ನೇನು ಇಲ್ಲ. ಬ್ಲಾಕ್ ಇಂಕ್ ಎಲ್ಲಮ್ಮ ಇದಕ್ಕೂನು? 100 ಒಳಗಿದ್ರೆ ಕಪ್ಪು, 100ಕ್ಕಿಂತ ಜಾಸ್ತಿ ಇದ್ರೆ ಹಸಿರು ಬಣ್ಣ. ಓಕೆ. ಅದು ಅಷ್ಟೇ 1 hour 2 hour ಒಳಗಡೆ ಜ್ವರ ಇಳಿಯುತ್ತೆ. ಓಕೆ. ಮಾತ್ರೆ ಗಿತ್ರೆ ಏನು ಬೇಕಾಗಲ್ಲ. ಓಕೆ ಮಾ, ಒಳ್ಳೆ ಮಾಹಿತಿ ಕೊಡ್ತೀರಾ. ಎಲ್ಲದಕ್ಕೂ ಸ್ಕೆಚ್ ಪೆನ್ನೇ ಆಗ್ಬೇಕಲ್ವರ? ಹೌದು ಮೇಡಮ್, ಅದಕ್ಕೆ ಅಂತಲೇ ನೋಡಿ ನಾನ್ ಸ್ಕೆಚ್ ಪೆನ್ ಭಂಡಾರನೇ ಇಟ್ಕೊಂಡಿದೀನಿ. ಆಮೇಲೆ ಇನ್ನೊಂದ್ ಲಾಸ್ಟ್ ಮೇಡಮ್, ಹೇಳಿ ತೊಂದ್ರೆ ಇಲ್ಲ. ಹಲ್ಲು ನೋವು, ನೆಟ್ವರ್ಕ್ ಹಲ್ಲು ನೋವು ಅಂತಂದ್ರೆ ಹಲ್ಲು ನೋವು ಅಂದ್ರೆ ಅನು ಅಮ್ಮ, 1 ನಿಮಿಷ ಅನು ಅಮ್ಮ. ಸುಜಾತ ಮ್ಯಾಮ್ ಏನ್ ಹೇಳಿ? ನೆಟ್ವರ್ಕ್ ಕಟ್ ಆಗಿತ್ತು ನನ್ನಲ್ಲಿ, ಅದು ಗ್ರೀನ್ ಹೇಳಿದ್ರಲ್ಲ, ಅದು ನನ್ಗೆ ತಿಳಿಲಿಲ್ಲಮ್ಮ. ಅದಕ್ಕೊಂದ್ ಸ್ವಲ್ಪ ರಿಪೀಟ್ ಮಾಡಿ. ಹೆಚ್ಚಿಗೆ ಜ್ವರ ಇದ್ರೆ, 100ಕ್ಕಿಂತ ಹೆಚ್ಚಿಗೆ ಜ್ವರ ಇದ್ರೆ ನೀಲಿ ಬಣ್ಣ, ಹಸಿರು ಬಣ್ಣ ಹಾಕ್ಬೇಕು ಅದನ್ನ. ಕೈ ಚುಕ್ಕಿ ಇಟ್ಕೋಬೇಕು, ಜಸ್ಟ್ ಎಲ್ಲ ತುದಿ ತುದಿಗೆ ಚುಕ್ಕಿ ಇಟ್ಕೋಬೇಕು.
ಅಲ್ಲ ಮೊಮ್ಮಗನಿಗೆ ಆಲ್ರೆಡಿ ಜ್ವರ ಬಂದಿವೆ ನಿನ್ನೆ ಹಿಡಿದು ಪ್ರಯತ್ನ ಅದಕ್ಕೆ ಮಾಡಿ ಕೇಳಿದೆ. ಇದನ್ನ ಪ್ರಯತ್ನ ಈಗ್ಲೇ ಮಾಡಿ. ಹಾಕಿ ಮೇಡಮ್, ಈಗ್ಲೇ ಹಾಕಿ. ಒಂದ್ ತೆಚ್ಕೊಂಡು 2 hours ಅಲ್ಲಿ ನೋಡಿ ಇಲ್ಲೇ ಮೇಡಮ್. ಇನ್ನು ಒಂದು ಲಾಸ್ಟ್ ಹೇಳ್ಬಿಡ್ತೀನಿ. ಓಕೆ ಮಾ, ಓಕೆ. ಹಲ್ ನೋವು ಬರುತ್ತೆ. ಹಲ್ ನೋವು ಸಹಜವಾಗಿ ವಯಸ್ಸಾದ್ಮೇಲೆ ಬರ್ತಾ ಇರುತ್ತೆ. ಎಸ್. ಮಾಮೂಲಿ ಒಸಡು ಅಳ್ಳಾಡೋದು ಆತರ ಎಲ್ಲ ಇದ್ರೆ, ಇದು ಮುಖ ಅಂತ ತಕೊಂಡ್ರೆ ಈ ಭಾಗನ 2 ಕಣ್ಣು, ಮೂಗು, ಮೂಗಿನ ಕೆಳಗ್ ಬಾಯಿ ಬರುತ್ತೆ ಅಲ್ವಾ? ಈ ಬಾಯಿ ಬರೋ ಜಾಗದಲ್ಲಿ ಕಪ್ಪು ಬಣ್ಣನ ಬಾಯಿ ಆಕಾರದಲ್ಲಿ ಬರ್ಕೊಳ್ಳೋದು. ಏನಂದ್ರೆ ನೀವ್ ಮೆಡಿಸಿನ್ ತಗೊಂಡ್ರೆ ತಕ್ಷಣ ಎಫೆಕ್ಟ್ ಆಗುತ್ತೆ. ಇದು ಬರ್ಕೊಳ್ಳೋದ್ರಿಂದ 1 ದಿನ ಆಗೋದು 2 ದಿನ ತಗೊಳುತ್ತೆ. ಒಸಡು ಗಟ್ಟಿ ಆಗುತ್ತೆ, ಜುಮು ಜುಮು ಅನ್ನೋದೆಲ್ಲ ಹೊಟ್ಟೋಗುತ್ತೆ. ಇನ್ ಕೇಸ್ ಕ್ಯಾವಿಟಿ ಏನಾದ್ರು ಇದ್ರೆ ಇದ್ರ ಜೊತೆಗೆ ಇಲ್ಲಿ ಹಸಿರು ಬಣ್ಣ 1 ದಿನ, ಇದು ಹೊಟ್ಟೆ ರಿಫ್ಲೆಕ್ಷನ್. ಇದು ಈ ಲೈನ್ ಸೇರುತ್ತಲ್ಲ ಇಲ್ಲಿ, ಹಸಿರು ಬಣ್ಣ 1 ದಿನ, ಹಳದಿ ಬಣ್ಣ 1 ದಿನ, ಆಲ್ಟರ್ನೇಟಿವ್ ಡೇಸಿಗೆ ಹಾಕ್ಬೇಕು. ಜೊತೆಗೆ ಇದನ್ನು ಹಾಕ್ಬೇಕು. ಕ್ಯಾವಿಟಿ ಇದ್ರೆ ಅದು ಕೂಡ ನಿಮ್ಗೆ ಕಂಟ್ರೋಲ್ ಬಂದ್ಬಿಡತ್ತೆ, ಪ್ರಾಬ್ಲಮ್ ಆಗಲ್ಲ. ಓಕೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಮ್ಮ, ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಖಂಡಿತ. ಯಾಕೆಂದ್ರೆ ಇದನ್ನ ನಾವು ಸಡನ್ಲೇ ಬರ್ಕಣಕ್ಕಾಗಿಲ್ಲ. ಮತ್ತೆ ಈ ವಿಡಿಯೋನ ಪುನಃ ನೋಡ್ಕೊಂಡು ನಾವು ಬರ್ಕಂಡು ನಾವು ನೋಟ್ ಮಾಡಿ ಇಟ್ಕೋಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಔಷಧಿ ರಹಿತ ಇದು, ಯಾವ್ದೇ ರೀತಿ ಔಷಧಿ ಇಲ್ಲ. ಹಾಗಾಗಿ ನಾವು ಇಂಥವನ್ನೆಲ್ಲ ಪ್ರಯತ್ನ ಮಾಡ್ಬೇಕು, ನಾವು ನಂಬಿಕೆಯಿಂದ ಮಾಡ್ಬೇಕು ಯಾವ್ದೇ ಆಗ್ಲಿ. ಮೇಡಮ್, ಈಗ ನನ್ ಮಗಳಿಗೆ, ನನ್ ಮೊಮ್ಮಗನಿಗೆ, ನನ್ ಮೊಮ್ಮಗಳಿಗೆ, ನನ್ ಸೊಸೆಗೆ, ನನಗೆ ನಮ್ಮ ಮೇಲೆ ಪ್ರಯತ್ನ ಮಾಡ್ಕೊಂಡು ನಾವು ಪರವಾಗಿಲ್ಲ ಓಕೆ ಅಂತ ಅಂದ್ಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೂಪರ್ ಅಮ್ಮ. ಎಲ್ಲರ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಎಲ್ಲರ ಮನೇಲಿ ಜ್ವರ ಆಗಿರ್ಬೋದು, ಶೀತ ಆಗಿರ್ಬೋದು, ಸಾಮಾನ್ಯ ಬಂದೇ ಬರುತ್ತೆ. ಹೌದು ಮೇಡಮ್. ಬಸವ ಅಕ್ಯೂ ಅಕಾಡೆಮಿ ಅಂತ ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಸಾವಿರಾರು ವಿಡಿಯೋಸ್ ಇದೆ ಅದ್ರಲ್ಲಿ. ನೋಡಿ ಮೇಡಮ್ ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವ್ ಹೇಳಿದ್ರಲ್ಲ, ಈಗ ನೀವು ಗೀತಾ ಮೇಡಮ್ ನಮಸ್ತೆ, ಅನು ಮೇಡಮ್ ನಮಸ್ತೆ. ಈಗ ಮೇಡಮ್ ಹೇಳಿದ್ಲ ಅನ್ನೋ ಪ್ರಶ್ನೆ ಮೇಡಮ್, ಅವ್ರು ನನಗೆ ನಮಗೆ ಶಾಕ್ ಆದಂಗ ಆಯ್ತು ನೀವ್ ಹೇಳಿದ ನಂತರ. ಅವ್ರು ಬುದ್ಧ ಪೂರ್ಣಿಮೆಯಲ್ಲಿ ಅವ್ರದ್ದೊಂದು ಸ್ಟಾಲ್ ಹಾಕಿದ್ರು ಬೆಂಗಳೂರಲ್ಲಿ. ಬುದ್ಧ ಪೂರ್ಣಿಮೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5-6 ಗಂಟೆವರೆಗೂ ಅಷ್ಟು ರಶ್ ಇರೋದು ಮೇಡಮ್. ನಾವು ಹೋಗಿದ್ವಿ, ನನಗ್ ಮಂಡಿ ನೋವಿರೋದಕ್ಕೆ ಮತ್ತೆ ಮುಖದ ಮೇಲೆ ಸ್ವಲ್ಪ ಬಂಗು ಹೋಗಿದ್ವಿ ನಾವು ಎಲ್ಲರೂ ಹೋಗಿದ್ರು. ಅವರು ಎಲ್ಲ ಹಂಗೆ ನೀವ್ ಹೇಳಿದ್ರಲ್ಲ ಹಂಗೆ ಇಲ್ಲಿ ನೇಲ್ಸ್ ಹತ್ರ ಅಥವಾ ಇಲ್ಲಿ ಎಲ್ಲ ಅವ್ರು ಕೆಲವು ಬೇರೆ ಬೇರೆ ರೆಡ್, ಗ್ರೀನ್, ನೇರಳೆ ಬಣ್ಣದೆಲ್ಲ ಮಾರ್ಕ್ ಮಾಡಿದ್ರು. ಆಮೇಲೆ ನಾವು ಒಂಥರ ಅನಿಸ್ತು, ಈಗ ನೀವ್ ಹೇಳಿದ್ಮೇಲೆ ಅನಿಸ್ತು ಎಷ್ಟೊಂದು ಅನುಭವ ಪಡ್ಕೊಂಡ್ರಲ್ಲ ಅಂತ. ಅವ್ರು ಹೇಳಿದಾಗ ನಾವು ಮತ್ತೆ ಈ ತರ ಮಾಡ್ಬೇಕು, ನೀವು ಇಲ್ಲಿಂದಾನೆ ಪೆನ್ ತಗೊಂಡೋಗಿ ಈ ತರ ಮಾಡ್ರಿ, ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಅವ್ರು ಆ ಸರ್ ನಾವೊಂದ್ ಸ್ವಲ್ಪ ಹೊತ್ತು ಅಷ್ಟೇ ನೋಡಿದ್ವಿ, ಆದ್ರೆ ಅವ್ರು ಅಸಿಸ್ಟೆಂಟ್ ಮಾಡ್ತಾ ಇದ್ರು ಅದನ್ನ. ಅಂದ್ರು ಅವರು ಈ ತರ ಎಲ್ಲ ಕ್ಲಾಸ್ ಎಲ್ಲ ಇರುತ್ತೆ, ನೀವು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮಾಡ್ರಿ, ಆನ್ಲೈನ್ ಅಲ್ಲೂ ಇರುತ್ತೆ ಮತ್ತೆ ಕೆಲವು ಸಲ ಆಫ್ಲೈನ್ ಅಲ್ಲೂ ಇರುತ್ತೆ, ತುಂಬಾ ಅದ್ಭುತ ಪರಿಣಾಮ ಬೀಳುತ್ತೆ ಅಂತ ಅಂದ್ರು. ಅದ್ ಜನ ಬರೋದು ಹೋಗೋದು ಮಾಡಿದ್ರೆ ಅನುಭವಗಳನ್ನ ಯಾರು ಹೇಳಿದಿಲ್ಲ. ಈಗ ನೀವ್ ಹೇಳಿದ್ಮೇಲೆ ನನಗೆ ಇಷ್ಟೊಂದು ಇದೆಯಾ ಅಂತ ಗೊತ್ತಾಯ್ತು. ಅಯ್ಯೋ ಇಲ್ಲ ಮೇಡಮ್, ತುಂಬಾನೇ ಇದೆ. ನಾನ್ ಯಾರ್ಯಾರಿಗೆ ಹೇಳಿದೀನೋ ಎಲ್ಲರಿಗೂ ಕೊನೆ ಪಕ್ಷ 5ರಲ್ಲಿ 2-3 ಸಕ್ಸಸ್ ಆಗಿದೆ. ಅಂದ್ರೆ ನೀವು ಆನ್ಲೈನ್ ಅಲ್ಲೇ ಇದ್ ಮಾಡ್ಕೊಂಡ್ರಿ ಅವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು? ಆನ್ಲೈನ್ ಅಲ್ಲೇ ಮೇಡಮ್. ಆಕ್ಚುಲಿ ಕ್ಲಾಸ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ, ಅದೇ ಆಗ್ತಾ ಇರ್ಲಿಲ್ಲ. ಬಟ್ ಯೂಟ್ಯೂಬ್ ಅಲ್ಲಿ ಬರೋದ್ನ ನೋಡಿನೇ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೂಪರ್ ಮೇಡಮ್. ನೀವ್ ಈಗ ತಿಳಿಸಿದ ಒಂದು ಮೆಡಿಸಿನ್ ಸಿಕ್ಕದಂಗ ಆಯ್ತು. ನಾನು ಸ್ವಲ್ಪ ಫಾಲೋ ಮಾಡ್ತೀನಿ ಅವ್ರದ್ದು. ಬಸವ ಅಕಾಡೆಮಿ ಹೇಳಿದ್ರು, ಬಸವ ಅಕಾಡೆಮಿ ಅಂತ ಯೂಟ್ಯೂಬ್ ಅಲ್ಲಿ ಇದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್. ನೋಡ್ರಿ ನೀವ್ ಏನಿಲ್ಲ ಅಂತೀರಿ, ಎಷ್ಟೊಂದು ಒಳ್ಳೆ ಮೆಸೇಜ್ ಕೊಟ್ರಿ ನಮ್ಗೆ. ಹೌದಾ? ಚೆನ್ನಾಗಿ ಮೇಡಮ್. ಗೀತಾ ಮೇಡಮ್ ಯಾಕೆ ಮ್ಯೂಟ್ ಆದ್ರು? ಓಕೆ, ಸಾರಿ. ನಾನು ಅನುಪಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಸಮಗ್ರ ಸ್ವಾಸ್ಥ್ಯ ಹಬ್ಬದಲ್ಲಿ 15 ನಿಮಿಷ ಟಾಪಿಕ್ ತಗೊಳ್ರಿ ಶುಕ್ರವಾರ ಅಂತೇಳಿ. ಅಯ್ಯೋ ಇಲ್ಲಪ್ಪ ಅಂತಿದ್ರು. ನೋಡಿ ಇವತ್ ನೀವು ಹೇಳ್ತಿರಕತ್ತಿದೀರಿ, 15 ನಿಮಿಷ ಹಾಗೆ ಹೋಯ್ತು. ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಗೊತ್ತಾ. ಇನ್ನೊಂದ್ ದಿನಕ್ಕೆ ಇನ್ನೊಂದಷ್ಟು ಮಾಹಿತಿ ಕೊಡೋಣ ಮೇಡಮ್. ನೆಕ್ಸ್ಟ್ ಶುಕ್ರವಾರ ನೀವು ಟಾಪಿಕ್ ತಗೊಳ್ಳಿ ಅಮ್ಮ. ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ಎಸ್ ಸುತೇಜ ಮ್ಯಾಮ್, ನಿಮ್ ಕಡೆದನ್ನ ಪ್ರಾರಂಭ ಆಗ್ಲಿ. ಒಂದ್ ಕತೆ ಆಗಿರ್ಬೋದು, ಹಾಡಾಗಿರ್ಬೋದು. ಒಂದ್ ಹಾಡ್ ಹೇಳಿ. ನಾನ್ ಸ್ವಲ್ಪ ಲೆಫ್ಟ್ ಆಗ್ಬೇಕಾಗತ್ತೇನೆ ಮೇಡಮ್, ಸ್ವಲ್ಪ ಕಾಯ್ತಾ ಇದ್ದಾರೆ. ಏನ್ ಅನ್ಕೋಬೇಡ್ರಿ. ಇಲ್ಲ ಪರವಾಗಿಲ್ಲ.
ಒಂದು ಸ್ತೋತ್ರ ಶ್ಲೋಕ ಹೇಳ್ಬೋದಾ ಮೇಡಮ್? ಎಸ್ ಮ್ಯಾಮ್, ಖಂಡಿತ. ಶ್ಯಾಮ್ಲಾ ಮ್ಯಾಮ್ ಸೂಪರ್ ಅಂತ ಹಾಕಿದ್ದಾರೆ ಟಿಪ್ಸ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು. ಇದು ಶಿವ ಪಂಚಾಕ್ಷರ ಸ್ತೋತ್ರ ಅಂತ. Yes. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮಂದಾಕಿನಿ ಸಲಿಲಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಶಿವಾಯ ಗೌರಿ ವದನಾಬ್ಜವೃಂದ ಸೂರ್ಯಾಯ ದಕ್ಷಧ್ವರನಾಚಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ವಸಿಷ್ಠ ಕುಂಭೋದ್ಭವ ಗೌತಮಾಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವ ನರಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ. ತಸ್ಮೈ ಯಕಾರಾಯ ನಮಃ ಶಿವಾಯ. ನಮಃ ಶಿವಾಯ 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 ನಮಃ ಶಿವಾಯ. ಥ್ಯಾಂಕ್ ಯು ಮೇಡಮ್. ಎಸ್, ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವೇದಿಕೆಗೆ ಅದ್ಭುತ ಕಂಠದಿಂದ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಅಮ್ಮ ನಮಸ್ತೆ. ಮ್ಯಾಮ್ ಮ್ಯೂಟ್ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಎಸ್ ಮಾ, ಎಲ್ರಿಗೂ ನಮಸ್ಕಾರ. ನಮಸ್ತೆ. ಮೇಡಮ್ ಈಗ ಮೊದಲು ಹೇಳಿದ್ರಲ್ಲ ಬರೋ ಕಲರ್ ಥೆರಪಿ ಬಗ್ಗೆ, ಅದೇ ತರ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಬರ್ತಾರೆ ಮೇಡಮ್, ಆಯುಷ್ ಮಂಡಲಂ ಅಂತ. ಅವರು ಚೆನ್ನಾಗಿ ಹೇಳ್ತಾರೆ ಮೇಡಮ್. ಆಯುಷ್ ಮಂಡಲಂ ಬರ್ತದೆ. ಓಕೆ, ಅವರು ಅದೇ ತರ ಟಿಪ್ಸ್ ಎಲ್ಲ ಕೊಡ್ತಿರ್ತಾರೆ. ಮತ್ತೆ ಅದಕ್ಕೆ ಗ್ರೂಪ್ ಬೇಕಾದ್ರೆ ಸೇರ್ಕೋಬಹುದು. ಸಂಜೀವಿನಿ ಗ್ರೂಪ್ ಅಂತ ಏನೋ ಒಂದಿದೆ, ಸ್ವಲ್ಪ ಗ್ರೂಪ್, ಅದಕ್ಕೆ ಬೇಕಾದ್ರೆ ಸೇರ್ಕೋಬೇಡ. ಅವ್ರು ಆನ್ಲೈನ್ ನಲ್ಲಿ ಎಲ್ಲ ನಿಮ್ಗೆ ಕೊಡ್ತಾ ಇರ್ತಾರೆ, ಟಿಪ್ಸ್ ಎಲ್ಲ ಕೊಡ್ತಿರ್ತಾರೆ ಆನ್ಲೈನ್ ಗ್ರೂಪ್ ಅಲ್ಲಿ. ಗ್ರೂಪ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಅದು ಆನ್ಲೈನ್ ನಲ್ಲೇ ನಿಮ್ಗೆ ಸೊಲ್ಯೂಷನ್ ಹೇಳ್ತಾ ಇರ್ತಾರೆ ಮೇಡಮ್. ಆಯುಷ್ ಮಂಡಲಂ ಇದೆ, ಸಂಜೀವಿನಿ ಇದೆ, ಕಲ್ಪತರು ಇದೆ. ಗ್ರೂಪ್ ಸೇರ್ಕೊಳ್ಳಿ. ಅದೆಲ್ಲ ಕಲರ್ಸ್ ಥೆರಪಿ ಬಗ್ಗೆ ಹೇಳ್ತಾ ಇರ್ತಾರೆ ಮೇಡಮ್. ಹೌದ್ರಾ? ಹೌದು. ಗ್ರೂಪ್ ಸೇರ್ಕೊಂಡ್ರೆ ಬರ್ತಾ ಇರ್ತದೆ, ಏನ್ ತೊಂದ್ರೆ ಏನಿಲ್ಲ, ಫ್ರೀಯಾಗಿ ಬರ್ತಾ ಇರ್ತದೆ. ನೋಡ್ರಿ, ಒಳ್ಳೊಳ್ಳೆ ಮಾಹಿತಿಗಳನ್ನ ನೋಡಿ ಎಲ್ಲ ಕಲೆ ಹಾಕ್ಬಿಟ್ಟು ನಮ್ಮ ವೇದಿಕೆಯಲ್ಲಿ ಹಂಚ್ಕೊಳ್ತಿದ್ದಾರ. ನಿಮ್ಗೆಲ್ಲರಿಗೂ ಕೃತಜ್ಞತೆಯಪ್ಪ. ಯಾಕೆಂದ್ರೆ ಯಾವುದೇ ಒಂದು ಔಷಧಿ ಇಲ್ದಂಗೆ ಎಂತ ಒಳ್ಳೆ ಮಾಹಿತಿಗಳು ಸಿಗ್ತಿರ್ತ. ಫ್ರೀ ಮೆಡಿಸಿನ್ಸ್ ಇವೆಲ್ಲ. ಹೌದು ಮೇಡಮ್, ಹೌದು. ಎಸ್, ನಿಮ್ ಕಡಿತ ಏನಾದ್ರು ಹಾಡು ಅನುಭವದ ಹಂಚಿಕೆ ಇವತ್ತು ಕಾರ್ಯಕ್ರಮ ಮ್ಯಾಮ್? ಇವತ್ತು ವಿಶೇಷ ಅಂದ್ರೆ ನಮ್ದು ಕಲರ್ ಥೆರಪಿ ಬಗ್ಗೆ ನಮ್ಮ ಮಂಗಳೂರು ಪೂಜೆಯಲ್ಲಿ ಸ್ವಲ್ಪ ಏಟಾಗಿ ಹೇಳ್ಕೊಟ್ಟಿದಾರಲ್ಲ, ಎಲ್ಲ ಹೇಳ್ಬೇಕು ಅಂದ್ರೆ ಅಲ್ವಾ? ಚೆನ್ನಾಗಿರುತ್ತೆ ಅಂತ ತೊಂದ್ರೆ ಇಲ್ಲ ಮೇಡಮ್. ಹಾಡು ಅಂದ್ರೆ ಒಂದು ಹಾಡು ಇದೆ, ಅದು ಹೇಳೋ ಪ್ರಯತ್ನ ಮಾಡ್ತೀನಿ ಮೇಡಮ್. ಒಂದು ಖಂಡಿತ ಮಾಡಿ. ಖಂಡಿತ ಮಾಡಿ. ಅಲ್ಲ ಮೇಡಮ್, ಬೇರೆ ಇದ್ದಾಗ ಹೇಳಿ, ಆಮೇಲೆ ನಾನು ಲಾಸ್ಟ್ ಹೇಳ್ತೀನಿ ಮೇಡಮ್. ಪರವಾಗಿಲ್ಲ, ಯಾರಿದ್ರೆ ಅವ್ರು ಅವಕಾಶ ಕೊಡಿ, ನಾನು ಸಮಯ ಇದ್ರೆ ಆಡ್ತೀನಿ, ಪರವಾಗಿಲ್ಲ. ಬೇರೆ ಹಾಡಿದ್ರೆ ಹಾಡ್ಲಿ. ಖಂಡಿತ. ಓಕೆ, ಸುಜಾತ ಮ್ಯಾಮ್ ರೆಡಿ ಇದ್ದೀರಾ? ಓಕೆ ಮೇಡಮ್. ಎಸ್, ಖಂಡಿತ ಬನ್ನಿ.
ಓಪನ್ ಗೀತಾ ಮೇಡಮ್ ಹಾಡ್ತೀನ್ರಿ. ಇದು ದುಂಬಿ ಒಂದು ಹಾಡಿತು ಅಂತ ಹೇಳಿ ಒಂದ್ ಪುಸ್ತಕ ಇದೆ. ಓಕೆ. ದುಂಬಿ ಒಂದು ಅನ್ನುವ ಪುಸ್ತಕದೊಂದು ಹೃದಯ ಗರ್ಭಗುಡಿ ಅನ್ನುವ ಹಾಡನ್ನು ಹೇಳುತ್ತೇನೆ. ಎಸ್ ಮಾ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ಕೂಡಿದನು ಅವನ, ಕೆತ್ತಿದನು ಶಿವನ, ಕೂಡಿದನು ವೈದಿಕನವನ. ಕರುಣಾಳು ಶಿವನಂದು ಕಲ್ಲಾದನೇಕೆ, ಮನದಲ್ಲಿ ವಿರುವವನ ಮನೆ ಬೇರೆ ಏಕೆ. ಕರುಣಾಳು ಶಿವನವನು ಕಲ್ಲಾದನೇಕೆ, ಮನದಲ್ಲಿ ಇರುವವನಿಗೆ ಮನೆ ಬೇರೆ ಏಕೆ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ದೇಗುಲದಿ ಕೂಡಿದನು ವೈದಿಕನವನ. ಇರುವಂದ ದೈವಕ್ಕೆ ನೂರಾರು ಹೆಸರಿಟ್ಟು, ಇರುವೊಂದು ದೈವಕ್ಕೆ ನೂರಾರು ಹೆಸರಿಟ್ಟು, ಅವನ್ ಹೆಚ್ಚು ಇವನ್ ಹೆಚ್ಚು ಎನ್ನುವನು ಕೊಟ್ಟಿಟ್ಟು, ಅವನ್ ಹೆಚ್ಚು ಇವನ್ ಹೆಚ್ಚು ಎನ್ನುವನು ಕೊಟ್ಟಿಟ್ಟು. ಹೇಳುವುದು ಒಂದು ಮಾಡುವುದು ಮತ್ತೊಂದು, ಹೇಳುವುದು ಒಂದು ಮಾಡುವುದು ಮತ್ತೊಂದು. ಶಿವ ಬೆದರಿ ನೋಡುತ್ತಿಹ ಎಲ್ಲವನು ನಿಂದು, ಶಿವ ಬೆದರಿ ನೋಡುತ್ತಿಹನು ಎಲ್ಲವನು ನಿಂದು. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ದೇಗುಲದಿ ಕೂಡಿದನು ವೈದಿಕನವನ. ಹಾರವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಹಾರವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೆಯೇ ಬಂದು, ಆಮೇಲೆ ಕಚ್ಚಾಟ ಮೇಲು ಕೀಳೊಂದು. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ದೇಗುಲದಿ ಕೂಡಿದನು ವೈದಿಕನವನ. ಹೊಲೆಯೇ ನಿನ್ನಯ ಮನದಿ ಶಿವನ ತಾನಿರಲು, ಅಡಿಯ ಮಾಡಿಹರು ದೇಗುಲಕ್ಕೆ ಬರಲು. ಹೊಲೆಯ ನಿನ್ನವಳೆ ಬೇಡ ಶಿವನು ಮಗ ನೀನು, ಹೃದಯದಲ್ಲಿ ತುಂಬಿರಲು ಭಕ್ತಿಯ ಜೇನು. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ದೇಗುಲದಿ ಕೂಡಿದನು ವೈದಿಕನವನ. ಮನೆ ಬಿಟ್ಟು ಶಿವನಮಗೆ ಮನೆ ಇರಲಿ ಎಂದು, ಕೆತ್ತಿಸಿದ ಕಲ್ಲವನು ಒಳಗಿಟ್ಟರೆಂದು. ಮನೆ ಬಿಟ್ಟು ಶಿವನವನಿಗೆ ಮನೆದಿರಲಿ ಎಂದು, ಕೆತ್ತಿಸಿದ ಕಲ್ಲನ್ನು ಒಳಗಿಟ್ಟರೆಂದು. ಏನನ್ನು ನೂರಾರು ಕತೆಗಳನ್ನು ಕಟ್ಟಿ, ವ್ಯಾಪಾರ ಮಾಡಿದನು ಪೂಜಾರ ಶೆಟ್ಟಿ. ಏನೇನೋ ನೂರಾರು ಕತೆಗಳನ್ನು ಕಟ್ಟಿ, ವ್ಯಾಪಾರ ಮಾಡಿದನು ಪೂಜಾರಿ ಶೆಟ್ಟಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಗ ಶಿವನ, ದೇಗುಲದಿ ಕೂಡಿದನು ವೈದಿಕನವನ. ಬಸವಾದಿ ಶರಣರು ಇದಳೇಕೆ ಬಂದು, ಜೀವಿಗಳ ಹೃದಯದಲ್ಲಿ ಶಿವನಿರುವನೆಂದು. ಬಸವಾದಿ ಶರಣರು ಇದಳೇಕೆ ಬಂದು, ಜೀವಿಗಳ ಹೃದಯದಲ್ಲಿ ಶಿವನಿಹನು ಎಂದು. ಆ ಶಿವನ ಕರುಹಾಗಿ ಲಿಂಗವೇಕೆ ಕೊಟ್ಟು, ಮನದಟ್ಟು ಮಾಡಿದರು ಎದೆಯ ಮೇಲಿಟ್ಟು. ಆ ಶಿವನ ಕುರುಹಾಗೆ ಲಿಂಗವನ್ನೇ ಕೊಟ್ಟು, ಮನದಟ್ಟು ಮಾಡಿದರು ಎದೆಯ ಮೇಲಿಟ್ಟು. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ದೇಗುಲದಿ ಕೂಡಿದನು ವೈದಿಕನವನ.
ದೇಗುಲದಿ ಕೂಡಿದನು ವೈದಿಕನವನ. ನಮ್ಮ ಸುಜಾತ ಮ್ಯಾಮ್ ತುಂಬಾ ಚೆನ್ನಾಗಿ ನಮ್ಮ ಸುಜಾತ ಮೇಡಮ್ ಮೊದ್ಲಿಗೆಲ್ಲ ವೇದಿಕೆಯಲ್ಲಿ ಬರ್ಲಿಕ್ಕೆ ಹಾಡ್ ಹೇಳಲಿಕ್ಕೆ ಭಯ, ಆದ್ರೂನು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದ್ರು ಪರವಾಗಿಲ್ಲ, ಅದ್ಭುತವಾಗಿ ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಶನಿವಾರದ ಸಂಚಿಕೆ ಆಗಿರೋದ ವಿಶೇಷ ಸಂಚಿಕೆ ಆಗಿರೋದ್ರಿಂದ ಎಲ್ಲರೂ ಭಾಗವಹಿಸಿದ್ದೀರಾ. ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ಎಸ್ ಮಂಜುಳಾ ಬಿ ಮೇಡಮ್, ಮ್ಯಾಮ್. ನನಗೆ ಧ್ವನಿ ಸಾಲಿಲ್ಲಮ್ಮ, ಧ್ವನಿ ಸಾಲ್. ಹೌದೌದು, ಖಂಡಿತ ಆದ್ರೂ ಒಂದ್ ಪ್ರಯತ್ನ ಮಾಡಿದ್ರಲ್ಲ. ಅದೇ ಥ್ಯಾಂಕ್ ಯು ಸೋ ಮಚ್ ಮಾ. ಮೇಡಮ್ Yes, ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ Yes. ನಾನೊಂದು ಜೋಕ್ ಹೇಳ್ತೀನಿ ಮೇಡಮ್. ಎಸ್ ಖಂಡಿತ ಮ್ಯಾಮ್. ಹಾ ವಿಡಿಯೋ ಆನ್ ಮಾಡ್ಕೊಳ್ಳಿ ದಯಮಾಡಿ ಪ್ಲೀಸ್. ಮೇಡಮ್ ಇವತ್ತಿನ್ನೂ ರೆಡಿ ಆಗಿಲ್ಲ, ಹಂಗಾಗಿ ಆನ್ ಮಾಡ್ಕೊಂಡಿಲ್ಲ. ಒಂದ್ ಸೆಕೆಂಡ್ ಆನ್ ಮಾಡಿ ಮುಖ ತೋರ್ಸ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಡಿ. ಎಲ್ರೂ ಮನೇಲೇ ಇರೋದಲ್ವಾ? ಓ ಎಸ್, ಓಕೆ ಮಂಜುಳಾ ಮ್ಯಾಮ್, ಓಕೆ. ಮೇಕಪ್ ಏನ್ ಕೇಳಲ್ಲ, ನಿಮ್ ನ್ಯಾಚುರಲ್ ಬಸ್ ಸಾಕು ನಮ್ಗೆ. ಸೂಪರ್ ಆಗಿ ಇದ್ರೆ Madam. ಬಿಡಿ. ಹೊಸದಾಗಿ 3 ಜನ ಮದ್ವೆ ಆಗಿರೋ ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಮೊದಲನೇನೆ ಹೇಳ್ತಾನೆ, ನಾನು ನನ್ನ ಹೆಂಡತಿ ಎಷ್ಟ್ ದಪ್ಪ ಇದೀನಿ ಅಂತಂದ್ರೆ ಆಟೋನಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ರೆ ಅಲ್ಲಲ್ಲ ಸಾರಿ ಬಸ್ಸಲ್ಲಿ 2 ಸೀಟ್ ಅವಳೇ ಕೂತಿರ್ತಾಳೆ, ಇನ್ ಅರ್ಧ ಸೀಟ್ ಮಾತ್ರ ನಾನ್ ಕೂತಿರ್ತೀನಿ. ಹಂಗಾಗಿ ಕಂಡಕ್ಟರ್ ನನ್ಗೆ 2 ಸೀಟಿಂಗ್ ಚಾರ್ಜ್ ಮಾಡ್ತಾನೆ ಅಂತ. ಎರಡನೇನ್ ಹೇಳ್ತಾನೆ, ನಿನ್ನ ಹೆಂಡತಿ ಯಾವ ಮಹಾದಪ್ಪ, ನನ್ನ ಹೆಂಡತಿ ವಿಷಯ ಹೇಳ್ತೀನಿ ಕೇಳು. ನಾನು ಆಟೋದಲ್ಲಿ ಹೋಗೋಣ ಅಂತ ಆಟೋದನ್ಗೆ ಕೈ ಅಡ್ಡ ಹಾಕಿದ್ರೆ ಆಟೋದನ್ ಮೇಲಿಂದ ಕೆಳಿ ನೋಡಿ, ಸಾರಿ ಯಾವ್ದಾದ್ರು ಲಾರಿನಲ್ಲಿ ಕರ್ಕೊಂಡೋಗ್ರಿ ಅಂತಾನೆ ಅಂತ. ಮೂರನೇನ್ ಹೇಳ್ತಾನೆ, ನಿಮ್ಮಿಬ್ರ ಹೆಂಡತಿ ವಿಷಯ ಇರ್ಲಿ, ನನ್ನ ಹೆಂಡತಿ ವಿಷಯ ಹೇಳ್ತೀನಿ ಕೇಳ್ರಿ. ನನ್ನ ಹೆಂಡತಿ ಪೆಟ್ಟಿಕೋಟ್ ನ ಲಾಂಡ್ರಿನೋನ್ಗೆ ವಾಶ್ ಮಾಡ್ಲಿಕ್ಕೆ ಅಂತ ತಾಂಡೋದ್ರೆ ನನ್ನ ಹೆಂಡತಿ ಪೆಟ್ಟಿಕೋಟ್ ನೋಡ್ಬಿಟ್ಟು ಲಾಂಡ್ರಿನೋನು, ಸಾರಿ ಸರ್ ಶಾಮಿಯಾನ ವಾಶ್ ಮಾಡೋದಿಲ್ಲ. ವೆರಿ ಗುಡ್, ವೆರಿ ಗುಡ್. ಮೇಡಮ್ ತುಮಕೂರಲ್ಲಿ ನನ್ಗೆ ಹಾಸ್ಯ ಲೋಕದಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ನೈಸ್ ಮ್ಯಾಮ್, ತುಂಬಾ ಸೂಪರ್ ಮ್ಯಾಮ್. ಒಂದ್ ಚಪ್ಪಾಳೆ ಕೊಡ್ರಿ ಅವರಿಗೆ. ಬೆಸ್ಟ್, ಖಂಡಿತ. ಸೂಪರ್ ಮೇಡಮ್, ಸೂಪರ್. ಬೇಕಲ್ಲ ನಮ್ಗೆ, ಇದನ್ನು ಹಾಸ್ಯನೂ ಬೇಕು. ನನ್ ಮಗಳು ಮೇಡಮ್ 4 ವರ್ಷ 5 ವರ್ಷದನು ಅವನ್ಗೂ ರೆಡಿ ಮಾಡಿ ಕರ್ಕೊಂಡೋಗಿದ್ದೆ. ಕಾಂಪಿಟೇಷನ್ ಇತ್ತು ಇಷ್ಟು ಏಜ್ ಗ್ರೂಪ್ಗೆ ಅಂತ. ಅವನು ಚಿಕ್ಕವನು. ಅವ್ನ್ ಹೇಳಿದ್ದು, ಮೇಡಮ್ ನಮ್ ಮನೆಗ್ ಒಂದ್ಸತಿ ಗೆಸ್ಟ್ ಬಂದ್ರು, ನಮ್ ಮನೇಲಿ ತಿಂಡಿ ಮುಗ್ದೋಗ್ಬಿಟ್ಟಿತ್ತು. ಇದ್ದಿದ್ದು 2 ಚಪಾತಿ. ಬಂದಿದ್ದವ್ರು ನೋಡಿದ್ರೆ 4 ಜನ. ಹೆಂಗಪ್ಪ ಕೊಡೋದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯೋಚನೆ ಮಾಡ್ತಾ ಇದ್ರು. ಆಗ ನಾನು ಹೇಳ್ದೆ, ಅದ್ಕ್ಯಾಕಮ್ಮ ಯೋಚನೆ ಮಾಡ್ತೀಯ, ಕೊಡಮ್ಮ ಜೆರಾಕ್ಸ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ಅವನ್ಗೂ ಫಸ್ಟ್ ಪ್ರೈಸು. ಮಗನ್ಗೂ ಫಸ್ಟ್ ಪ್ರೈಸ್, ನಂಗೂ ಫಸ್ಟ್ ಪ್ರೈಸ್ ಮೇಡಮ್. ಸೂಪರ್ ಸೂಪರ್. ಆಧ್ಯಾತ್ಮಿಕ ಅಂದ್ರೆ ನೋಡ್ರಿ, ಬರೇ ಉಸಿರಿನ ಕಡೆ ಗಮನ ಕೊಡೋದು, ಬರೇ ಪುಸ್ತಕ ಓದೋದು, ಧ್ಯಾನ ಮಾಡೋದು ಅಂತ ಅಷ್ಟೇ ಅಲ್ಲ, ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ನೋಡಿ ಎಂತೆಂತ ವೇದಿಕೆಗಳು ನಮಗೆ ಸೃಷ್ಟಿ ಮಾಡಿದ್ದಾರೆ, ಎಂತೆಂತ ಅದ್ಭುತವಾದ ಕಲೆಗಳನ್ನು ನಾವು ಇಲ್ಲಿ ನೋಡ್ರಿ ಕಾಣ್ತಾ ಇದೀವಿ ಇಲ್ಲಿ, ಅಲ್ವಾ ಮಾಸ್ಟರ್ಸ್? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತಗೊಳ್ಳಿ ಮಂಜುಳಾ ಮೇಡಮ್, ನಂಬರ್ ತಗೊಳ್ಳಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ ನಂಬರ್ ಹಾಕಿ. ಓಕೆ ಮೇಡಮ್, ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತಾಯಿಯಿಂದ ಬಂದಿರುವುದು ದೊಡ್ಡ ಗುಣಮ್ಮ ಮಂಜುಳಾ ಅವರೇ. ನಗಿಸ್ಲಿಕ್ಕೆ ಎಲ್ಲರಿಗೂ ಬರುವುದಿಲ್ಲ, ನಗ್ತೀವಿ ಖರೆ, ಅದೇ ನಗಿಸ್ಲಿಕ್ಕೆ ಬರೋದು ತುಂಬಾ ಕಮ್ಮಿ. ಮೇಡಮ್ ಇಲ್ಲ, ನಾನು ಹಾಡ್ ಹೇಳ್ತಿದ್ದೆ, ಎಲ್ರು ನೀವೆಲ್ಲ ಹೇಳಿದ್ರಲ್ಲ, ಒಂಚೂರು ಚೇಂಜ್ ಇರ್ಲಿ ಅಂತ ಜೋಕ್ ಕಟ್ ಮಾಡ್ದೆ. ತುಂಬಾ ಚೆನ್ನಾಗಿತ್ತು. ಎಸ್, ಸುಜಾತ ಮ್ಯಾಮ್ ಇಬ್ರು ಇದಾರೆ. ಸುಜಾತ ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಿಮ್ ಕಡೆಯಿಂದ ಏನಾದ್ರು ಹಾಸ್ಯಗಳಾಗಿರ್ಬೋದು, ಕತೆ, ಕವನ, ಹಾಡು, ಹಾಡು ಬರುತ್ತೆ ಮೇಡಮ್. ಹಾಡ್ಲ? ಎಸ್ ಮ್ಯಾಮ್. ಹಾಡ ಬರುತ್ತೆ ಮೇಡಮ್, ಶಿವನ್ ಮೇಲೆ. ಎಸ್ ಮ್ಯಾಮ್, ಖಂಡಿತ ಶೋರ್ ಹೇಳಿ ಮ್ಯಾಮ್. ಮಂಜುಳಾ ಮ್ಯಾಮ್ ಫೋನ್ ನಂಬರ್ ಹಾಕಿದ್ದಾರೆ ನೋಡಿ ಮಾಸ್ಟರ್ಸ್. ಶಿವನು ಭಯಹರನು ದೇವ, ಅವನೇ ಹರಿಹರನು.
ಶಿವನು ಭಯಹರನು ದೇವ ಅವನೇ ಹರಿಹರನು ಮನ ತನಿಸುವ ಮೋಹನನು ಕಣ್ಣನ ತನಿಸುವ ಸುಂದರನು ಶಿವನು ಭಯಹರನು ದೇವ ಅವನೇ ಹರಿಹರನು ಪ್ರಜ್ವಲ ಕಾಂತಿಯ ಶುಭಕರನು ಉಜ್ವಲ ಪ್ರೇಮದ ಶ್ರೀಧರನು ಶಿವನು ಭಯಹರನು ದೇವ ಅವನೇ ಹರಿಹರನು ಜಗದಂಬರಮಣ ಶಿವನು ಭಯಹರನು ದೇವ ಅವನೇ ಹರಿಹರನು. ಒಂದ ನಿಮಿಷ. ಲೋಕ ಕಲ್ಯಾಣಕ್ಕೆ ಕಾರಣನು ನಾಕದ ಭಯ ಪರಿಹರಿಸುವನು ಶಿವನು ಭಯಹರನು ದೇವ ಅವನೇ ಹರಿಹರನು ಬಾಳಿನ ನಲಿಗೆ ಕಾರಣನು ಬಾಳಿನ ನಲಿಗೆ ಕಾರಣನು ನಾಡಿನ ಬದುಕಿಗೆ ಬೆಳಕಿವನು ಶಿವನು ಭಯ ಅವನೇ ಹರಿಹರನು ಮರೆಯದ ಪ್ರೇಮದ ಕಡಲಿವನು ಕರೆಯಲು ಓಡುತ್ತ ಬರುವವನು ಮರೆಯದ ಪ್ರೇಮದ ಕಡಲಿವನು ಕರೆಯಲು ಓಡುತ್ತ ಬರುವವನು ಶಿವನು ಭಯಹರನು ದೇವ ಅವನೇ ಹರಿಹರನು ದೇವ ಅವನೇ ಹರಿಹರನು. ಥ್ಯಾಂಕ್ ಯು ಮೇಡಮ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದ್ಭುತವಾದ ಕಂಠದಿಂದ ಹಾಡನ್ನು ಕೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಷ್ಟ್ ದಿನ ಆಯ್ತು ಧ್ಯಾನಕ್ಕೆ ಬಂದು ಮಹಾವತಾರ್ ಫೌಂಡೇಶನ್ಗೆ? ಎಷ್ಟ್ ದಿನದಿಂದ ಜಾಯಿನ್ ಆಗ್ತಿದ್ರೆ? ಹೇಗ್ ಅನಿಸ್ತಿದೆಮ್ಮ ನಿಮ್ಗೆ? ತುಂಬಾ ಚೆನ್ನಾಗಿದೆ ಮೇಡಮ್. ಒಂದ್ 15-16 ದಿವಸ ಆಯ್ತು ಮೇಡಮ್ ನಾ ಜಾಯ್ನ್ ಆಗಿ. ವೆರಿ ನೈಸ್ ಮಾ. ಹಾ ಮೇಡಮ್ ಚಲೋ ಆಯ್ತು ಮೇಡಮ್ ಎಲ್ಲ. ಅಂದ್ರ ಇವ್ರದ್ದು ಒಂದ್ ಸ್ವಲ್ಪ ನಿನ್ನೆ ಫೋನ್ ನಂಬರ್ ಬಿಡಂತ ಹೇಳಿ ಮೇಡಮ್. ಇವ್ರದ್ದು ಭಾಗ್ಯಶ್ರೀ ಮೇಡಮ್ ದಲ್ವಾ? ಭಾಗ್ಯಶ್ರೀ. ಹಾ ರೀ ಓಕೆ ಓಕೆ, ಭಾಗ್ಯಶ್ರೀ ಆಯ್ತು. ಮೇಡಮ್ ಅವ್ರದ್ದೊಂದ್ ಸ್ವಲ್ಪ ಫೋನ್ ನಂಬರ್ ಗ್ರೂಪಿಗೆ ಬಿಡ್ರಿ ಮೇಡಮ್. ನೀವು ಗ್ರೂಪ್ ಅಲ್ಲಿ ಇದೀರಲ್ಲಮ್ಮ? ಹಾ ಇದೀನ್ರಿ ಮೇಡಮ್. ಓಕೆ, ಇವತ್ತು ಖಂಡಿತ ನಾನು ಕಳಿಸ್ತೀನಿ. ನನ್ನೇ ಮಿಸ್ ಆಗಿ ಮರ್ತ್ ಬಿಟ್ಟಿದೀನಿ ಅನ್ಕಂತೀನಿ. ನಿನ್ನೆ ಹೇಳಿದ್ರಿ. ಇಲ್ಲ ಸಾರಿ, ಕ್ಷಮೆ ಇರ್ಲಿ. ನಾನ್ ಮಿಸ್ ಆಗಿ ಮರ್ತ್ ಬಿಟ್ಟಿದೀನಿ. ಇವತ್ತು ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ ಭಾಗ್ಯಶ್ರೀ ಮ್ಯಾಮ್ದು. ಆಯ್ತು ಮೇಡಮ್. ಗೀತಾ ಮೇಡಮ್, ಎಸ್ ಮಾ. ಗೀತಾ ಮೇಡಮ್, ನನ್ನ ಫ್ರೆಂಡ್ ಒಬ್ರು ಅವ್ರು ತಿಂಗಳಿಗೆ ಒಂದೇ ಸಲ ಸಿಕ್ಕೋದು ಅಸಿಸ್ಟೆಂಟ್ ಡೈರೆಕ್ಟ್ರು. ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ನಿಮಗ್ ಸಿಗ್ತಾರೆ. ಅವ್ರು ಬಂದಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ. ಎಸ್ ಖಂಡಿತ. ಯಾರು ಹೇಳಿ, ಹೆಸರು ಹೇಳಿ ಮಾ. ನಾಗರತ್ನಮ್ಮ. ಹೌದಾ? ಅಯ್ಯೋ, ಮಾತಾಡಕ್ ಎಲ್ರಿಗೂ ಅವಕಾಶ ಇದೆ. ಎಸ್ ಮಾ. ಕಾಯ್ತಾ ಇರ್ತಾರೆ ಯಾವಾಗ್ಲೂನು. ಅವ್ರಿಗೆ ರಜಾ ಇರಲ್ವಲ್ಲ, ಸೆಕೆಂಡ್ ಸ್ಯಾಟರ್ಡೆ ಇವತ್ತು ಸಿಕ್ಕಿದ್ದಾರೆ. ಅಯ್ಯೋ ಖಂಡಿತ ಮಾ. ಓಕೆ ಸುಜಾತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾ. ನಿಮಗೆ ಅವ್ರ ಮೇಡಮ್ ನಂಬರ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಓಕೆನಾ? ಆಯ್ತು ಮ್ಯಾಮ್. ಥ್ಯಾಂಕ್ಸ್ ಮೇಡಮ್. ಎಸ್ ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ಮ್ಯಾಮ್ ನಮಸ್ತೆ. ಮ್ಯಾಮ್ ಮ್ಯೂಟ್ ಆಗಿದೆ ನೋಡಿ, ಆಪ್ಷನ್ಸ್ ಹಿಂಗ್ ಒತ್ಕೊಳ್ಳಿ. ಎಸ್ ಮ್ಯಾಮ್ ಮಾತಾಡಿ. ಇಲ್ಲ ಮತ್ತೆ ಆಯ್ತು ನೋಡ್ರಿ ಮ್ಯಾಮ್, ಮತ್ತೆ ಆಫ್ ಆಯ್ತು ನೋಡು, ಅದು ಒತ್ಕೊಳ್ಳಿ ಮ್ಯಾಮ್. ಹಾ ಎಸ್ ಮಾ. ನಮಸ್ತೆ ಮೇಡಮ್. ಇವಾಗ ಮಾತಾಡಿದ್ರಲ್ಲ, ಅವ್ರು ನಮ್ ಕಲೀಗು. ಹೌದ್ರಾ? ಓಕೆ. ಅವ್ರ ಅನುವಮ್ಮ ಯಾವಾಗ್ಲೂ ಇರ್ತಾರೆ ವೇದಿಕೆಯಲ್ಲಿ. ನಿಮ್ಮನ್ನ ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಇಲ್ಲ ಮೇಡಮ್, ಅವರು ನನ್ನ ಕರ್ದು ಕೂರಿಸ್ತಾರೆ. ಅವ್ರು ತುಂಬಾ. ಥ್ಯಾಂಕ್ ಯು ಸೋ ಮಚ್, ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಅಮ್ಮ
ಹಾ ಮೇಡಮ್, ನಾನೊಂದು ಹಾಡು ಹೇಳ್ತೀನಿ, ಎಸ್ ಭಾವಗೀತೆ. ಆಯ್ತು. Okay. ನೀವು ಧ್ಯಾನ ಮಾಡ್ತಿದ್ದೀರಾ? ಹಾ ಮೇಡಮ್, ಹಾಗಾಕೆ ಮಾಡ್ತೀನಿ. ಬಟ್ ರೆಗ್ಯುಲರ್ ಆಗಿ ಮಾಡ್ಬೇಕು ಓಕೆ. ಅಂತ ಅನ್ಕೋತೀನಿ. ಮಾಡ್ಬೇಕು ಮೇಡಮ್, ಅದರಿಂದ ಒಳ್ಳೇದಾಗುತ್ತೆ. ಮೇಡಮ್ ನೀವು ಏನಾದ್ರು ಗ್ರೂಪ್ ಅಲ್ಲಿ ಗೈಡ್ ಇದ್ದೀರಾ? ಮಾಡ್ತಾರೆ. ಹಾ ಗ್ರೂಪ್ ಅಲ್ಲಿ ಇದೀನಿ, ಇದ್ದೀರಾ ನೀವು? ಇದೀನಿ ಗ್ರೂಪ್ ಮೇಡಮ್. ಅಲ್ಲಿ ಗ್ರೂಪ್ ಅಲ್ಲಿ ಇದೀರಲ್ಲ, ಅದೇ ನೀವು ರೆಗ್ಯುಲರ್ ಮತ್ತೆ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಅದು ನಿಮ್ಗೆ ಡೈರೆಕ್ಟ್ ಆಗಿ ಕೂರ್ಲಿಕ್ಕೆ ಆಗಲ್ಲ ಅಂದ್ರೂ ಆ ವಿಡಿಯೋಗಳು ಬರ್ತಾವಲ್ಲ, ಆ ವಿಡಿಯೋಗಳನ್ನ ಕೇಳ್ಕೊಂಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಅದ್ರಲ್ಲಿ ಸ್ವಲ್ಪ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಮ್ಯಾಮ್. ಓಕೆ ಮೇಡಮ್, ಓಕೆ ಮೇಡಮ್. ಎಸ್ ಮ್ಯಾಮ್. ಓಕೆ, ಒಂದ್ ನಿಮಿಷ ಆಯ್ತು. ಮಾಸ್ಟರ್ಸ್ ನಿನ್ನೆ 3 ಮಾಸ್ಟರ್ಸ್ ಗಳಿಂದ ವಿಧವಾದ ಜ್ಞಾನವನ್ನು ಪಡ್ಕೊಂಡಿದ್ವಿ. ಒಂದು ಇವರು ಲಕ್ಷ್ಮೀ ಅಮ್ಮ ಇಂದ ಇರಬಹುದು, ನೆಕ್ಸ್ಟ್ ಮಧುರಾ ಮೇಡಮ್ ಆಗಿರ್ಬೋದು, ಅದೇ ರೀತಿ ನಮ್ಮ ಅಶ್ವಿನಿ ಮೇಡಮ್, 3 ಮಾಸ್ಟರ್ಸ್ ಗಳಿಂದ ಜ್ಞಾನವನ್ನು ಪಡ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಚಾಟ್ ಬಾಕ್ಸ್ ಎಲ್ಲಾನು ಆ 3ನು ಸೆಂಡ್ ಮಾಡಿದೀನಿ ಮಾಸ್ಟರ್ಸ್. ಹಾಗಾಗಿ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಒಂದು ಎಸ್ ಅಂತ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್ ಪ್ಲೀಸ್. ಅತ್ಯುತ್ತಮವಾದ ಮಾಹಿತಿ ಕೊಟ್ಟಿದ್ರು ನೆನ್ನೆನಗೆ ಎಲ್ರುನು ಅಲ್ವಾ? ಹಾಗಾಗಿ ನಮ್ಮ ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಸಹ ಒಳ್ಳೆ ಮಾಹಿತಿನ ಕೊಟ್ಟಿದ್ರು. ಹಾಗಾಗಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾಗರತ್ನ ಅಮ್ಮ, ಹಾ ಮೇಡಮ್. ಓಕೆ, ನಿಮ್ ಕಡೆಯಿಂದ ಹಾಡು, ಕತೆ ಯಾವ್ದಾದ್ರು ಓಕೆ ಅಮ್ಮ? ಹಾ ಮೇಡಮ್, ನಾನು ಒಂದು ಭಾವಗೀತೆ ಹಾಡ್ತೀನಿ ಮೇಡಮ್. ಎಸ್, ಖಂಡಿತಮ್ಮ, ಖಂಡಿತ. ಓಕೆ, ಹಾಡ್ಬೋದಾ ಈಗ? ಎಸ್, ಖಂಡಿತಮ್ಮ. ಮನಸ್ಸು ಎಂಬುದು ಮಾಯಾಲೋಕ, ಬಣ್ಣನೆಗಳಿಗೆ ನಿಲುಕದ ಚಿತ್ರ, ಮಾಡಿದವನು ಮಾಯಾಕಾರ. ಮನಸ್ಸು ಎಂಬುದು ವಿಸ್ಮಯ ಜಾಲ. ಮನಸ್ಸು ಎಂಬುದು ಮಾಯಾಲೋಕ, ಬಣ್ಣನೆಗಳಿಗೆ ನಿಲುಕಾದ ಚಿತ್ರ, ಮಾಡಿದವನು ಮಾಯಾಕಾರ. ಮನಸ್ಸು ಎಂಬುದು ವಿಸ್ಮಯ ಜಾಲ. ಮನಸ್ಸು 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 ಆಗಸದ ಹಾದಿಯ ದಾಟಿ ಚಂದಿರನ ಊರಿಗೆ ಹೋಗಿ, ಆಗಸದ ಹಾದಿಯ ದಾಟಿ ಚಂದಿರನ ಊರಿಗೆ ಹೋಗಿ, ರವಿಶಶಿಗಳ ಜೊತೆಯಲ್ಲೇ ಆಡಿ, ರವಿಶಶಿಗಳ ಜೊತೆಯಲ್ಲೇ ಹಾಡಿ, ಕ್ಷಣದಲ್ಲೇ ಹಿಂದಕ್ಕೆ ಬರುವ. ಮನಸ್ಸು ಎಂಬುದು ವಿಸ್ಮಯ ಜಾಲ. ಮನಸ್ಸು 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 ಎಂಬುದು ಮಾಯಾಲೋಕ, ಬಣ್ಣನೆಗಳಿಗೆ ನಿಲುಕಾದ ಚಿತ್ರ, ಮಾಡಿದವನು ಮಾಯಾಕಾರ. ಮನಸ್ಸು ಎಂಬುದು ವಿಸ್ಮಯ ಜಾಲ. ಬೇಕು ಎಂದರೆ ಅರಮಾನೆ ಕಟ್ಟಿ, ಬೇಡವಾದರೆ ಅಲ್ಲೇ ಉರುಳಿಸಿ. ಬೇಕು ಎಂದರೆ ಅರಮಾನೆ ಕಟ್ಟಿ, ಬೇಡವಾದರೆ ಅಲ್ಲೇ ಉರುಳಿಸಿ. ವರ್ಣಾದ ಲೋಕವ ಕಣ್ಣಲ್ಲೇ ಬರೆದು, ವರ್ಣಾದ ಲೋಕವ ಕಣ್ಣಲ್ಲೇ ಬರೆದು, ಬಣ್ಣನೇ ಇಲ್ಲದ ಸುಂದರ ಲೋಕ. ಮನಸ್ಸು ಎಂಬುದು ವಿಸ್ಮಯ ಜಾಲ. ಮನಸ್ಸು 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 ಎಂಬುದು ಮಾಯಾಲೋಕ, ಬಣ್ಣನೆಗಳಿಗೆ ನಿಲುಕದ ಚಿತ್ರ, ಮಾಡಿದವನು ಮಾಯಾಕಾರ. ಮನಸ್ಸು ಎಂಬುದು ವಿಸ್ಮಯ ಜಾಲ. ಮನಸ್ಸು 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 ಮನಸ್ಸು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್.
ತುಂಬಾ ಚೆನ್ನಾಗಿ ನಿಮ್ಮ ಕಂಠದಿಂದ ಭಾವಗೀತೆಯನ್ನು ಮನಸ್ಸು ಬಗ್ಗೆ ತುಂಬಾ ಚೆನ್ನಾಗಿತ್ತು, ಅರ್ಥಗರ್ಭಿತವಾದ ಹಾಡು ಇದು. ಬಹಳ ಚೆನ್ನಾಗಿತ್ತು ಮ್ಯಾಮ್. ಯಾವಾಗ ಒಂದಿನ ಅಪರೂಪಕ್ಕೆ ಬಂದ್ರಿ, ಅದ್ಭುತವಾಗಿ ನಮ್ಮ ವೇದಿಕೆಯಲ್ಲಿ ಹಾಡನ್ನ ಪ್ರಸ್ತುತ ಪಡಿಸಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲಿದ್ದಮ್ಮ ನೀವು ಕನೆಕ್ಟ್ ಆಗಿರೋದು? ಹಲೋ ಮೈಸೂರ್. ಮೈಸೂರಾ ಮೈಸೂರು ನೀವುನು? ಓಕೆ ಹೌದು ಓಕೆ. ಅನು ಅಮ್ಮನ ಮೈಸೂರು, ನೀವು ಮೈಸೂರು ಹಂಗಾದ್ರೆ. ಹಾ ಮೇಡಮ್, ಅವ್ರಿಗೆ ಇಷ್ಟವಾದ ಹಾಡಿದು. ಓ ಅವ್ರು ಯಾವಾಗ್ಲೂ ಕರೀತಿದ್ರು, ಬಂದ್ ಹಾಡು, ಅಲ್ಲಿ ಅವಕಾಶ ಸಿಗುತ್ತೆ ನಿನಗೆ ಅಂತ. ನಾನ್ ಬರ್ತಾ ಖಂಡಿತ ಇರ್ಲಿಲ್ಲ ಬನ್ನಿ, ಖಂಡಿತ. ಓಕೆ, ಖಂಡಿತ ಬನ್ನಿ ನೀವು. ಓಕೆ ಮೇಡಮ್. ಆಕ್ಚುಲಿ ಇವತ್ತೊಬ್ರದ್ದು ಕ್ಲಾಸ್ ಇತ್ತು, ಅವ್ರೇನೋ ಒಂದ್ ಸ್ವಲ್ಪ ಇದ್ರಿಂದ ನಾವು ವಿಶೇಷ ಸಂಚಿಕೆ ಅಂತೇಳಿ ಶನಿವಾರ ಇಟ್ಕೊಂಡ್ವಿ. ನೀವು ಬಂದಿದ್ದಕ್ಕೂ ತುಂಬಾನೇ ಖುಷಿ ಆಯ್ತು. ನೀವು ಬಿಡು Thank you, ಮಾಡ್ಕೊಂಡಾಗೆಲ್ಲ ಬನ್ನಿ ವೇದಿಕೆಗೆ, ರಜಾ ಇದ್ದಾಗ ಆಗಿರ್ಬಹುದು. ಹಾ ಎಸ್, ಓಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಮೇಡಮ್. ನಾಗರತ್ನ ಬಿ ಆರ್ ಮ್ಯಾಮ್ ನಮಸ್ತೆ ಮ್ಯಾಮ್. ಲಕ್ಷ್ಮೀ ದೇವಿ ಮ್ಯಾಮ್, ನೀವು ರೆಡಿ ಇದ್ದೀರಾ? ಹಾ ಹೇಳಿ ಇಲ್ಲ ಹೇಳಿ ಎಲ್ಲ ಹೇಳಿ ಮಾತಾಡ್ಲಿ. ನಮಸ್ತೆ ಎಸ್ ಮ್ಯಾಮ್. ಅವಕಾಶ ಕೊಟ್ಟಾದ್ರೆ ಎಲ್ಲರಿಗೂ ಅವ್ರು ಲಾಸ್ಟಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ಇದ್ದೆ ಮೇಡಮ್. ಬೇರೆ ಯಾವ್ದೋ ಮುಂದಿನ ವಾರಕ್ಕೆ ಒಂದು ಪ್ರಿಪೇರ್ ಮಾಡ್ಕೊತೀನಿ. ಸದ್ಯಕ್ಕೆ ನಾನು ಇವತ್ತೊಂದು ಶನಿವಾರ ಇದ್ರಿಂದ ಏಕಾದಶಿ ಅಮ್ಮ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹೌದಾ? ಆವಾಗ್ಲೂ ಬೆಳಗ್ಗೆನೂ ಹಾಗೆ ಅಂದ್ರಿಂದ ಏನ್ ಗೊತ್ತಾಗ್ತಿಲ್ಲ. ಇಲ್ಲಿದ್ರೆ ನೀವ್ ಒಂಚೂರು ಸಮಯ ತಗೊಂಡು ಬೇರೆ ಅವಕಾಶ ಕೊಡಿ, ಓಕೆನಾ? ಆಯ್ತು. ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಮೇಡಮ್ ತುಂಬಾ ಮ್ಯಾಮ್. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ ಕಡೆದ ಹಾಡು ಕತೆ ಏನಾದ್ರು ನಮ್ಮ ವೇದಿಕೆಗೆ ಬರ್ಬಹುದಾ? ಇಲ್ಲ, ಇಲ್ಲಿ ಆಫ್ ಆಗಿ ಬರ್ತಾ ಇದೆ. ಹೌದು, ಸ್ವಲ್ಪ ವಿಡಿಯೋದ ಆಗ್ತಾ ಇದೆ. ಹೌದು, ಹಾಗಾದ್ರೆ ಸಮಯ ತಗೊಳ್ತೀರಾ? ಬೇರೆಯವ್ರಿಗೆ ಅವಕಾಶ ಕೊಡೋಣವಾ? ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಹೌದೌದು. ಖಂಡಿತ ಆಮೇಲೆ ಟ್ರೈ ಮಾಡಿ, ಹ್ಯಾಂಡ್ ರೈಸ್ ಮಾಡಿ ನೀವು. ಓಕೆ, ನಿಮ್ಗೆ ಅವಕಾಶ ಕೊಡ್ತೀವಿ, ಓಕೆನಾ? ಹೌದು. ಎಸ್ ಮಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅಮ್ಮ ನೀವೇ ಕಂಟಿನ್ಯೂ ಮಾಡಿ. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಹಾಡು ಕತೆ ಆಗಿರ್ಬೋದು, ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಪ್ರತಿಯೊಬ್ರು ಮಾತಾಡ್ಬೇಕು, ಒಬ್ರಿಗೊಬ್ರು ಮುಖ ಪರಿಚಯ ಆಗಿರೋದಾಗಿರ್ಬೋದು. ಮಾತಾಡೋದ್ರಿಂದ ಈ ವೇದಿಕೆಯನ್ನು ಒಂದು ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ರಂಗರಾಜ್ ಸರ್. ಅದ್ ಸರಿಯಾಗಿ ಉಪಯೋಗಿಸ್ಕೊಳೋಣ ಮಾಸ್ಟರ್ಸ್ ನಾವೆಲ್ಲರೂ. ಎಸ್ ಮಾ, ಕಂಟಿನ್ಯೂ. ಮೇಡಮ್, ಅಂದ್ರೆ ಇದು ಒಂದ್ ಕಲರ್ ಥೆರಪಿ ಇದೆಯಲ್ಲ, ಗ್ರೂಪ್ ಇದೆ. ಯಾರಿಗಾರು ಇಷ್ಟ ಇದ್ರೆ ಹೇಳಿ, ಅವ್ರನ್ನ ಬೇಕಾದ್ರೆ ಆಡ್ ಮಾಡ್ತೀನಿ. ಬೇಕಾದ್ರೆ ಅವ್ರ ಕಲರ್ ಥೆರಪಿ ಆನ್ಲೈನ್ ಟಿಪ್ಸ್ ಕೊಡ್ತಾ ಇರ್ತಾರೆ. ನಿಮ್ ಪ್ರಾಬ್ಲಮ್ಸ್ ಏನ್ ಹೇಳ್ತಿರ್ತಾರೆ ಕೊಡ್ತಾರೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಅವ್ರ ಹೆಸರು ಎಲ್ಲ ಕೊಟ್ರೆ ನಾನು ಅವ್ರ ಗ್ರೂಪ್ ಆಡ್ ಮಾಡ್ತೀನಿ. ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಅವ್ರ ಹೆಸರು, ಊರ ನಂಬರ್ ಎಲ್ಲ ಹಾಕಿ, ಇಷ್ಟ ಇದ್ರೆ ಬರೋಂತೇನಿಲ್ಲ, ಅದನ್ನ ಆಡ್ ಮಾಡ್ತೀನಿ ಗ್ರೂಪ್ಗೆ. ಕಲರ್ ಥೆರಪಿ. ಓಕೆ, ಒಂದ್ ನಿಮಿಷ ಆಯ್ತು. ಓಕೆ, ಈಗ ಮಾಸ್ಟರ್ಸ್, ಈಗ ಅನು ಕೃಷ್ಣಯ್ಯ ಮೇಡಮ್ ಆಗಿರ್ಬೋದು, ನೆಕ್ಸ್ಟ್ ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಹೇಗೆ ಕಲರ್ ಥೆರಪಿ ಬಗ್ಗೆ ಹೇಳಿದ್ರು ನೋಡಿ. ಜ್ವರ ಬಂದಾಗೆ ಮಕ್ಕಳಿಗೆ ಮತ್ತೆ ಹಸಿ ಶುಂಠಿನಾಗ ಅಂಗೈಲಿ ಇಟ್ಬಿಟ್ಟು ಜಜ್ಜಿ ಅಂಗೈಲಿ 2-3 ನಿಮಿಷ ಅಲ್ಲಮ್ಮ ಅದು? 10 minutes. 10 minutes. ಓಕೆ, ನಾನು 2-3 ನಿಮಿಷ ಅಂತ ಹೇಳಿ ಬರ್ಕೊಂಡಿದ್ದೆ. ಆ ತರ ಥೆರಪಿ ಬಗ್ಗೆ ಯಾರಾದ್ರೂ ಗ್ರೂಪಿಗೆ ಸೇರ್ಬೇಕು ಅಂತ ಇಚ್ಛೆ ಪಡೋರು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಹಾಕಿ, ನಂಬರ್ ಅನ್ನ ಹಾಕಿ, ನಮ್ಮ ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗ್ರೂಪಿಗೆ ಹ್ಯಾಡ್ ಮಾಡ್ತಾರಂತೆ. ಎಸ್ ಮಾ, ಓಕೆ. ನಿಮ್ ಕಡೆಯಿಂದ ಹಾಡು ಏನಾದ್ರು ಲಕ್ಷ್ಮೀ ದೇವಿ ಮಾ? ಹಾಡು ಪ್ರಯತ್ನ ಮಾಡ್ತೀನಿ ಮೇಡಮ್. ಇನ್ಯಾರು ಹೇಳೋದಿಲ್ವಾ? ಯಾರಿದ್ರೆ ಹೇಳಿ, ಬೇಕಾದ್ರೆ ಬೇರೆ ಮಾತಾಡೋದು. ನೀವ್ ತಗೊಳ್ಳಿ, ಆಮೇಲೆ ಶ್ಯಾಮ್ಲಾ ಮ್ಯಾಮ್ ಅವರೆಲ್ಲ ಇದಾರೆ. ಓಕೆ. ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾ? ಕೇಳಿಸ್ತಿದೆಯಾ ಮೇಡಮ್? ಹಾ, ಕೇಳಿಸ್ತಿದೆ. ಏನೋ ಟವರ್ ಸಿಕ್ದಂಗಿದೆ. ಒಂದ್ ನಿಮಿಷ. ಸ್ವಲ್ಪ ಸ್ಲೋ ಇದೆ ವಾಯ್ಸ್ ನಿಮ್ದು. ಹೌದಾ? ತುಂಬಾನೇ ಸ್ಲೋ. ಇವಾಗ ಇವಾಗ ಓಕೆ, ಪರವಾಗಿಲ್ಲ. ಬಂಗಾರಯಾತಕ ಮೈ ಮ್ಯಾಗ ಜೀವನ ಮಾಡಲು ಜಗದಾಗ, ಬಂಗಾರ ಎಂದಿಗೂ ಸ್ಥಿರವಲ್ಲ, ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರಯಾತಕ ಮೈ ಮ್ಯಾಗ ಜೀವನ ಮಾಡಲು ಜಗದಾಗ, ಬಂಗಾರ ಎಂದಿಗೂ ಸ್ಥಿರವಲ್ಲ, ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ.
ಗುಣವೊಂದು ಇದ್ದರೆ ಹಸನಾಗಿ, ಏನೈತೆ ಹೇಳು ಮಿಗಿಲಾಗಿ. ಗುಣವೊಂದು ಇದ್ದರೆ ಹಸನಾಗಿ, ಅದಕ್ಕೆ ಏನೈತೆ ಹೇಳು ಮಿಗಿಲಾಗಿ. ತಿಳಿಯಾದ ಮನಸ್ಸೆ ಆಭರಣ, ನೋಡು ಅದಕ್ಕಾಗೆ ಇರುವುದು ಕಲ್ಯಾಣ. ಬಂಗಾರ ಯಾತಕ ಮೈ ಮ್ಯಾಗ, ಜೀವನ ಮಾಡಲು ಜಗದಾಗ. ಬಂಗಾರ ಎಂದಿಗೂ ಸ್ಥಿರವಲ್ಲ, ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ನಾವೆಲ್ಲ ಇರುವುದು 3 ದಿನ, ನೋಡು ನಮಗ್ಯಾಕೆ ಇಲ್ಲದ ಮರಳುತನ. ನಾವೆಲ್ಲ ಇರುವುದು 3 ದಿನ, ಅದಕ್ಕೆ ನಮಗ್ಯಾಕೆ ಇಲ್ಲದ ಮರಳುತನ. ನಾವೆಲ್ಲ ಮರೆತರೆ ಮರೆ ಮೋಸ, ನೋಡು ಮ್ಯಾಲಿಂದ ಇಳಿವುದು ಕೈಲಾಸ. ನಾವೆಲ್ಲ ಮರೆತರೆ ಮರೆ ಮೋಸ, ನೋಡು ಮ್ಯಾಲಿಂದ ಇಳಿವುದು ಕೈಲಾಸ. ಬಂಗಾರ ಯಾತಕ ಮೈ ಮ್ಯಾಗ, ಜೀವನ ಮಾಡಲು ಜಗದಾಗ. ಸತ್ಯಕ್ಕೆ ಎಂದು ಸಾವಿಲ್ಲ, ನೋಡು ಮತ್ತೊಂದು ಮಾತಿಗೆ ಬೆಲೆ ಇಲ್ಲ. ಸತ್ಯಕ್ಕೆ ಎಂದು ಸಾವಿಲ್ಲ, ನೋಡು ಮತ್ತೊಂದು ಮಾತಿಗೆ ಬೆಲೆ ಇಲ್ಲ. ಇರುವಾಗ ಜನರಿಗೆ ಬೇಕಾಗಿ, ನಾವು ಇರಬೇಕು ಮರದ ನೆರಳಾಗಿ. ಇರುವಾಗ ಜನರಿಗೆ ಬೇಕಾಗಿ, ನಾವು ಇರಬೇಕು ಮರದ ನೆರಳಾಗಿ. ಬಂಗಾರ ಯಾತಕ ಮೈ ಮ್ಯಾಗ, ಜೀವನ ಮಾಡಲು ಜಗದಾಗ. ಬಂಗಾರ ಎಂದಿಗೂ ಸ್ಥಿರವಲ್ಲ, ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಹಾಡಿನ ಮೂಲಕ ನಮ್ಗೆ ಒಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ. ಈ ಬಂಗಾರ ಯಾಕೆ ಬೇಕು ನಮ್ಗೆ ಈ ಜೀವನ ಮಾಡ್ಲಿಕ್ಕೆ ಅಂತಂದೇಳಿ. ಯಾಕೆಂದ್ರೆ ನಾವೆಲ್ಲ ಬಂದಿರೋದು ಇಲ್ಲಿ ಏನು ತಗೊಂಡ್ ಬಂದಿಲ್ಲ, ಹೋಗುವಾಗನು ಏನು ತಗೊಂಡೋಗಲ್ಲ. ಏನು ಪ್ರೀತಿ ವಿಶ್ವಾಸದಿಂದ ನಾವ್ ಇಲ್ಲಿ ಇರ್ತೀವಲ್ಲ, ಅದೇ ಇದು. ಒಂದು ಕ್ಷಣ ಭಾವುಕರಾಗುವಂತ ಇದು ಸಂಗತಿ. ಇದು ಹಾಡು ಹಂಗಿದೆ ಅರ್ಥ ಗರ್ಭಿತವಾಗಿ. ನೀವು ಇದು ಹಾಡು ಬರ್ದಿಟ್ಕೊಂಡಿರಾ ಹಾಗೆ ಹೇಳಿದ್ದಮ್ಮ ಇದು? ಮೇಡಮ್ ನಂದು ಫುಲ್ ಹಾಡಿದೆ, ಹಾಡ್ ಬುಕ್ಸೇ ಇದೆ. ಹೌದ್ರಾ? ಹಾಡ್ ಕ್ಲಾಸ್ ಲಲಿತಾ ಸಹಸ್ರನಾಮ ಕಲಿಯಕ್ ಹೋಗ್ತಾ ಇದ್ದೆ. ಅಲ್ಲಿ ಆ ಮೇಡಮ್ ನನ್ಗೆ ಹಾಡ್ಗಳೆಲ್ಲ ಕಲ್ಸಿದ್ದಾರೆ. ಹೌದ್ರಾ? ವಿಘ್ನೇಶ್ವರಂದು, ಶಿವಂದು, ಸರಸ್ವತಿದು, ಶಾರದೆದು ಎಲ್ಲಾ ದೇವ್ರ ಹಾಡುಗಳನ್ನು 4 ಕಲ್ಸಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ ಹಾಡು. ನನಗೆ ಕಳ್ಸ್ಕೊಡಿ, ನಾನ್ ಗ್ರೂಪಿಗೆ ಶೇರ್ ಮಾಡ್ತೀನಿ. ಖಂಡಿತ ಮಾಡಿ ಮೇಡಮ್. ಎಸ್, ತುಂಬಾ ಚೆನ್ನಾಗಿ ಬೇಕಾಗಿರೋದಂತದ್ದು ಇದು. ಅಂದ್ರೆ ಎಲ್ರಿಗೂ ಉಪಯೋಗ ಆಗುವಂತದ್ದು. ಯಾಕೆಂದ್ರೆ ನಾವ್ ನೋಡಿ ಇಲ್ಲಿ ಏನ್ ಬಂದಿರ್ತೀವಿ, ಅದ್ ಯಾಕೆ ಬಂದಿದೀವಿ ಏನು ಅಂತ ಎಲ್ಲವನ್ನ ಮರ್ತ್ ಬಿಟ್ಟು ಇಲ್ಲಿ ಆಡಂಬರ ಜೀವನಕ್ಕೆ ಪಳಗ್ ಬಿಟ್ಟು ಈಗ ನೋಡ್ರಿ ಎಷ್ಟು ಒಂದು ಅದ್ಭುತವಾದ ಮೆಸೇಜ್ ಕೊಟ್ರಿ ಈ ಹಾಡಿನ ಮೂಲಕ. ಹಂಗಾಗಿ ಒಂದು ನನಗೆ ಕಳ್ಸ್ಕೊಡಿ, ನಾನು ಇದನ್ನ ಗ್ರೂಪಿಗೆ ಶೇರ್ ಮಾಡ್ತೀನಿ. ಓಕೆನಾ? ಫೋಟೋ ತೆಗೆದು ಕಳಿಸ್ಲಾ? ಎಸ್ ಮಾ. ಹ್ಮ್. ಸರಿ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹೆಂಗೋ ನೆಟ್ವರ್ಕ್ ನಮಗ್ ಬಂದ್ಬಿಡ್ತು, ವಾಪಸ್ಸು ಒಂದ್ ಮೆಸೇಜ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹುಡುಕಿ ಆ ಕಡೆ ಹೋದೆ ಈ ಕಡೆ ಹೋದೆ, ಎಲ್ಲೂ ನಂಗೆ ಒಂಥರ ಅದಕ್ಕೆ ಇಲ್ಲ, ಸಮಾಧಾನ. ಗೊತ್ತಾಗ್ತಿತ್ತು ಯಾಕೆ ಎಲ್ಲ ಕಡೆಗೆ ರೊಟೇಟ್ ಆಗ್ತಿದಾರಲ್ಲ ಶಿವರತ್ನಮ್ಮ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕೆ ಈ ವೇದಿಕೆಗೆ ತುಂಬಾ ಥ್ಯಾಂಕ್ಸ್. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಇವರು ನಾಗಲಲಿತಾ ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ನಿಮ್ ಕಡೆದ ಹಾಡು ಕತೆ ಯಾವ್ದು? ಒಂದು ಹಾಡನ್ನ ಹೇಳ್ತೀನಿ ಮೇಡಮ್. ಎಸ್ ಮ್ಯಾಮ್, ಎಸ್. ಗಣಪತಿ ಹಾಡು ಒಂದು. ಓಕೆ ಮ್ಯಾಮ್. ಹುಲ್ಲಿನ ಗರಿಕೆ ಹಾಕಲು ಸಾಕು ಒಲಿಯುವ ಈ ದೈವ, ಹೂವಲಿ ಪೂಜಿಸೆ ವರಗಳ ತರುವ ಗಣಪತಿ ಮಹಾನುಭಾವ. ಗಣಪತಿ ಮಹಾನುಭಾವ,
ಹುಲ್ಲಿನ ಗರಿಕೆ ಹಾಕಲು ಸಾಕು ಒಲಿಯುವ ಈ ದೈವ, ಹೂವಲಿ ಪೂಜಿಸೆ ವರಗಳ ತರುವ ಗಣಪತಿ ಮಹಾನುಭಾವ. ಬೀದಿ ಬೀದಿಯಲ್ಲಿ ಇರುವುದು ನೋಡು ಇವನಿಗೆ ಮನೆಯಂತೆ, ಮಳೆಯೋ ಬಿಸಿಲೋ ಮರಗಳ ಕೆಳಗು ಇವನಿಗೆ ಗುಡಿಯಂತೆ. ಬೀದಿ ಬೀದಿಯಲ್ಲಿ ಇರುವುದು ನೋಡು ಇವನಿಗೆ ಮನೆಯಂತೆ, ಮಳೆಯೋ ಬಿಸಿಲೋ ಮರಗಳ ಕೆಳಗು ಇವನಿಗೆ ಗುಡಿಯಂತೆ. ಹುಲ್ಲಿನ ಗರಿಕೆ ಹಾಕಲು ಸಾಕು ಒಲಿಯುವ ಈ ದೈವ, ಹೂವಲಿ ಪೂಜಿಸೆ ವರಗಳ ತರುವ ಗಣಪತಿ ಮಹಾನುಭಾವ. ಮಂತ್ರ ತಂತ್ರವ ಕೇಳೆನೆ ಇವನು ಮನದಲ್ಲಿ ಭಕ್ತಿಯೇ ಸಾಕು, ನೇಮ ನಿಷ್ಠೆಗಳ ಬೇಡನೆ ಇವನು ನಿರ್ಮಲ ಹೃದಯವೇ ಸಾಕು. ಮಂತ್ರ ತಂತ್ರವ ಕೇಳನೆ ಇವನು ಮನದಲ್ಲಿ ಭಕ್ತಿಯೇ ಸಾಕು, ನೇಮ ನಿಷ್ಠೆಗಳ ಬೇಡನೆ ಇವನು ನಿರ್ಮಲ ಹೃದಯವೇ ಸಾಕು. ಹುಲ್ಲಿನ ಗರಿಕೆ ಹಾಕಲು ಸಾಕು ಒಲಿಯುವ ಈ ದೈವ, ಹೂವಲಿ ಪೂಜಿಸೆ ವರಗಳ ಕೊಡುವ ಗಣಪತಿ ಮಹಾನುಭಾವ. ಫಲ ಪುಷ್ಪಗಳ ಬೇಡನೆ ಇವನು ಬೇಲದ ಹಣ್ಣೆ ಸಾಕು, ಭಕ್ಷ ಭೋಜಗಳ ಬೇಡನೆ ಇವನು ಬೆಲ್ಲ ಕಡಲೆಯೇ ಸಾಕು. ಫಲ ಪುಷ್ಪಗಳ ಕೇಳನೆ ಇವನು ಬೇಲದ ಹಣ್ಣೆ ಸಾಕು, ಭಕ್ಷ ಭೋಜಗಳ ಬೇಡನೆ ಇವನು ಬೆಲ್ಲ ಕಡಲೆಯೇ ಸಾಕು. ಹುಲ್ಲಿನ ಗರಿಕೆ ಹಾಕಲು ಸಾಕು ಒಲಿಯುವ ಈ ದೈವ, ಹೂವಲಿ ಪೂಜಿಸೆ ವರಗಳ ಕೊಡುವ ಗಣಪತಿ ಮಹಾನುಭಾವ. ಬಡವ ಬಲ್ಲಿದ ಭೇದವನರಿಯನು ಇವನಿಗೆ ಎಲ್ಲರೂ ಬೇಕು, ವಾಹನ ರೂಪದಿ ಸರಸರ ಸೇರಲು ಇಲಿಯಾದರೂ ಸಾಕು. ಬಡವ ಬಲ್ಲಿದ ಬೇಡನೆ ಇವನಿಗೆ ಎಲ್ಲರೂ ಬೇಕು, ವಾಹನ ರೂಪದಿ ಸರಸರ ಸೇರಲು ಇಲಿಯಾದರೂ ಸಾಕು. ಹುಲ್ಲಿನ ಗರಿಕೆ ಹಾಕಲು ಸಾಕು ಒಲಿಯುವ ಈ ದೈವ, ಹೂವಲಿ ಪೂಜಿಸೆ ವರಗಳ ಕೊಡುವ ಗಣಪತಿ ಮಹಾನುಭಾವ, ಗಣಪತಿ ಮಹಾನುಭಾವ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾ. ಇನ್ 2-3 ತಿಂಗಳಲ್ಲಿ ಗಣಪತಿ ನಮ್ಮ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಅದ್ಭುತವಾಗಿ ಗಣಪತಿ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಂಕಷ್ಟಿಯಲ್ಲಿ ಪ್ರತಿ ತಿಂಗಳು ನೋಡ್ತಾ ಇರ್ತೀವಿ, ಆದ್ರೆ ಇನ್ 2-3 ತಿಂಗಳಲ್ಲಿ ವಿಜೃಂಭಣೆಯಿಂದ ಇಡೀ ಪ್ರಪಂಚನ ಆಚರಿಸ್ತಾ ಇರುತ್ತೆ ಗಣಪತಿ ಸಂತಾನ. ಬೀದಿ ಬೀದಿಲಿ ಇರ್ತಾನೆ ಅಂತ. ಎಸ್ ಎಸ್ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಅನ್ನಪೂರ್ಣ ಮ್ಯಾಮ್ ನಮಸ್ತೆ. ಮ್ಯಾಮ್ ಮ್ಯೂಟ್ ಆಗಿದ್ದೀರಾ ನೋಡಿ, ಮ್ಯೂಟ್ ಆಗಿದೆ. ಸ್ಟಾಪ್ ವಿಡಿಯೋ ಅಂತ ಇದೆಯಲ್ಲ, ವಿಡಿಯೋ ಪಕ್ಕ ಒಂದು ಇದೆ ನೋಡಿ, ಅದ್ ನಿಂಗೆ ಒತ್ಕೊಳ್ಳಿ ಬಟನ್ ನಿಂಗೆ ಒತ್ಕೊಳ್ಳಿ. ಹಾ ಓಕೆ ಮಾ, ನಮಸ್ತೆ, ಮಾತಾಡಿ. ಹಲೋ. ಹಾ ಮಾತಾಡಿ ಕೇಳಿಸ್ತಿದೆ. ನಮಸ್ತೆ ಮೇಡಮ್. ನಮಸ್ತೆ. ನಾನೊಂದು ಹಾಡು ಹೇಳ್ತೀನಿ. ಎಸ್ ಮಾ, ಹೇಳಿ. ಎಲ್ಲಿದ್ದಮ್ಮ ನೀವು ಕನೆಕ್ಟ್ ಆಗಿರೋದಿಲ್ಲಿ? ನಾ ಹುಬ್ಳಿ ಒಳಗಿದ್ದೀನಿ. ಹಾ ಹೇಳ್ತಾ ಇದ್ದೀನಿ. ಓಕೆ ಮಾ, ಆಯ್ತು ಹೇಳಿ. ಹಾ. ನಾನೊಂದು ಬೇಡ ಬಂದೆ, ಬಾಗಿ ನಿಂತೆ ಗುರುವಿನ ಮುಂದೆ, ನೀಗಿ ಸನ್ನೆ ಬಾಧೆಯ ತಂದೆ, ಭವರೋಗ ವೈದ್ಯನಂತೆ, ಭವರೋಗ ವೈದ್ಯನಂದೆ.
ಹುಟ್ಟಿದಂದಿನಿಂದ ನಾನ ಕಷ್ಟದಲ್ಲಿ ಬೆಳೆದು ಹುಟ್ಟಿದಂದಿನಿಂದ ನಾನ ಕಷ್ಟದಲ್ಲಿ ಬೆಳೆದು ಎಷ್ಟು ದುಡಿದರೂ ಯಾವ ಫಲವು ಸಿಗದೆ ನಿಮ್ಮ ಬಳಿಗೆ ಬಂದೆ ನಾನೊಂದು ಬೇಡ ಬಂದೆ ಬಾಗಿ ನಿಂತೆ ಗುರುವಿನ ಮುಂದೆ ನೀಗಿ ಸನ್ನೆ ಬಾಧೆಯ ತಂದೆ ಭವರೋಗ ವೈದ್ಯನೆಂದೆ ಭವರೋಗ ವೈದ್ಯನೆಂದೆ ಗುರು ನಿಮಗೆ ಶರಣು ಬಂದೆ ಕರುಣೆ ನಮ್ಮ ಮೇಲಿರಲೆಂದೇ ಗುರು ನಿಮಗೆ ಶರಣು ಬಂದೆ ಕರುಣೆ ನಮ್ಮ ಮೇಲಿರಲೆಂದೇ ದೊರಳಿದಿಕ ಶ್ರೇಷ್ಠವೆಂದು ಪೂಜೆಗೆಂದು ಕರೆಯ ಬಂದೆ ನಾನೊಂದು ಬೇಡ ಬಂತೆ ಬಾಗಿ ನಿಂತೆ ಗುರುವಿನ ಮುಂದೆ ನೀಗಿ ಸನ್ನೆ ಬಾಧೆಯ ತಂದೆ ಭವರೋಗ ವೈದ್ಯನೆಂದೆ ಭವರೋಗ ವೈದ್ಯನೆಂದೆ ಜ್ಞಾನ ಮೂರ್ತಿ ಗುರು ಕರಿನಾಳು ನೀನು ಒಲಿದರೆ ನಮ್ಮೆ ಬಾಳೋ ಜ್ಞಾನ ಮೂರ್ತಿ ಗುರು ಕರಿನಾಳು ನೀನು ಒಲಿದರೆ ನಮ್ಮೆ ಬಾಳೋ ಸ್ಮರಿಸುವೆನು ಹಗಲು ಇರುಳು ನಡೆಸು ನೀ ಬೆಳಕಿ ನೋಡು ನಡೆಸು ನೀ ಬೆಳಕಿ ನೋಡು ನಾನೊಂದು ಬೇಡ ಬಂದೆ ಬಾಗಿ ನಿಂತೆ ಗುರುವಿನ ಮುಂದೆ ನೀಗಿ ಸನ್ನೆ ಬಾಧೆಯ ತಂದೆ ಭವರೋಗ ವೈದ್ಯನೆಂದೆ ಭವರೋಗ ವೈದ್ಯನೆಂದೆ. ನಮಸ್ಕಾರ ಮೇಡಮ್. ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ನೀವು, ಬಟ್ ಮುಖ ಕಾಣ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಷ್ಟ್ ದಿನದ ಅಮ್ಮ ಈ ವೇದಿಕೆ ಕನೆಕ್ಟ್ ಆಗಿ ನೀವು? ನಾನು ಆಗ್ಲೇ 3 ತಿಂಗಳು ಆಯ್ತಮ್ಮ. ಇವ್ರು ನಂದಾ ಉರುಳಿ ಮೇಡಮ್ ಇದಾರಲ್ಲ, ಓಕೆ ಹಾ, ಅವ್ರಿಗೆ ಫೋನ್ ಹಚ್ಚಿ ನಾನು ಲಿಂಕ್ ತಗೊಂಡಿದ್ದೀನಿ. ಮಾತಾಡಕ್ಕೆ ನನಗೊಂದು ಇದು ಆಗ್ತಾ ಇತ್ತು, ಹಿಂಗಾಗಿ ಇವತ್ತು ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತಪ್ಪ. ಬರ್ಬೇಕು ಹಿಂಗ್ ವೇದಿಕೆಗೆ. ನೋಡ್ರಿ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಇವತ್ತ ಹಾಡು ಅಲ್ವಾ? ಒಂದ್ಸಲ ಮುಖ ತೋರ್ಸ್ಬಿಡಿ ನೀವು. ಎಲ್ರಿಗೂ ಪರಿಚಯ ಆಗ್ಬೇಕಲ್ವಾ? ಅದೇ. ಹಾಗಾಗಿ ಪ್ರತಿದಿನನೂ ನಾವ್ ಹೇಳ್ತಾ ಇರ್ತೀವಿ, ಎಲ್ರು ವಿಡಿಯೋ ಆನ್ ಮಾಡ್ಕೋಬೇಕು, ಒಬ್ರಿಗೊಬ್ರು ಪರಿಚಯ ಆಗ್ತಾರೆ, ಮಾತಾಡ್ಬಹುದು ಅಂತಂದೇಳಿ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. 3 ತಿಂಗಳಿಂದ ನಂದಾ ಉರುಳಿ ಮೇಡಮ್ ಅವ್ರ ಜೊತೆ ನಾನು ಸೋಮೂತ್ರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡಿದ್ದೆ. ಹೌದಾ, ನೀವ್ ತಗೋತಿದ್ದೀರಾ? ಹೌದ್ರಿ, ತಗೊಂತ ಇದ್ದೀನಿ. ಹೌದಾ, ಕಾಂಗ್ರೆಸ್. ಬಹಳ ಒಳ್ಳೇದದು. ಚೆನ್ನಾಗ್ ಆಗ್ತಾ ಇದೆ. ನೀವು ಅಲ್ಲಿಂದು ಹೇಳಿದ್ರಲ್ಲ, ನೀವು ಒಂದ್ಸಲ ಇವ್ರ ತಗರ ಸರ್ ಜೊತೆಗೆ ನಾನು ಮಾಡ್ಕೊಂಡಿದ್ದೆ, ಅದು ಚೆನ್ನಾಗಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ಏನ್ರಿ ಇವತ್ತ ಫಸ್ಟ್ ನಿಮ್ಮನ್ನ ನೋಡ್ತಾ ಇರೋದು. ಹೌದು, ಫಸ್ಟ್ ಬಂದಿರೋದು. ಸರ್ ಏನ್ರಿ ಹೆಸರು ನೋಡಿರ್ತೀವಿ, ಬಟ್ ವಿಡಿಯೋ ಆನ್ ಮಾಡ್ಕೊಂಡಿರಲ್ಲ, ಮುಖ ಪರಿಚಯ ಇರಲ್ಲ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಮುಖ ಪರಿಚಯ ಇರುತ್ತೆ. ಹೌದೌದ್ರಿ. ಥ್ಯಾಂಕ್ ಯು ಸೋ ಮಚ್ ಮಾ. ಹಿಂಗೆ ಬನ್ನಿ ವೇದಿಕೆಗೆ, ಓಕೆನಾ? ಥ್ಯಾಂಕ್ ಯು. ಎಸ್ ಮಾ, ಓಕೆ. ಮ್ಯಾಮ್ ಲಕ್ಷ್ಮೀ ದೇವಿ ಮ್ಯಾಮ್ ರೆಡಿನಾ? ಓಕೆನಾ? ಯಾರು ಹೇಳ್ತಾರೆ, ಮಾತಾಡ್ತಾರ? ಶ್ಯಾಮ್ಲಾ ಮ್ಯಾಮ್ ಇದಾರೆ. ಶ್ಯಾಮ್ಲಾ ಮ್ಯಾಮ್ ಹೇಳಿ ಎಲ್ರು ಮಾತಾಡ್ಲಿ. ನಮಸ್ಕಾರ ಮ್ಯಾಮ್. ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಾನು ಭಜನೆ ಹೇಳ್ತೀನಿ ಮ್ಯಾಮ್. ಓಕೆ, ಆಯ್ತು, ಖಂಡಿತಮ್ಮ. ನಾಗರತ್ನಮ್ಮ ಮ್ಯಾಮ್ ನೀವು ನೆಕ್ಸ್ಟ್ ರೆಡಿ ಇರ್ರಿ, ಶ್ಯಾಮ್ಲಾ ಮ್ಯಾಮ್ ಆದ್ಮೇಲೆ, ಓಕೆನಾ? ಯಾಕೆ ಬರ್ತಾ ಇದೆ ಮೇಡಮ್? ಯಾಕೋನಾ ಸ್ವಲ್ಪ ನಿಮ್ದು ವಾಯ್ಸ್ ಹತ್ರ ಕೇಳಿಸ್ತಿದೆ. ಇವ್ರ ಶ್ಯಾಮ್ಲಾ ಮ್ಯಾಮ್ ಆದ್ಮೇಲೆ ನೆಕ್ಸ್ಟ್ ನೀವ್ ತಗೊಳ್ಳಿ, ಓಕೆನಾ? ಎಸ್ ಮ್ಯಾಮ್, ಎಸ್. ಶ್ಯಾಮ್ಲಾ ಮ್ಯಾಮ್ ಕಂಟಿನ್ಯೂ ಮಾಡಿ ನೀವು. ನಾವೆಲ್ಲ ಮ್ಯಾಮ್ ಶ್ಯಾಮ್ಲಾ ಮ್ಯಾಮ್ ಮ್ಯೂಟ್ ಆಗಿದೆ ನೋಡಿ. ಶ್ಯಾಮ್ಲಾ ಮ್ಯಾಮ್ ಮ್ಯೂಟ್ ಆಗಿದೆ.
ಓಕೆ ಓಕೆ, ಈಗ ಹೇಳಿ. ಇಲ್ಲ ಇಲ್ಲ, ಮತ್ತೆ ಮ್ಯೂಟ್ ಆಯ್ತು. ಹಾ, ಇಲ್ಲ ಮತ್ತೆ ಯಾಕೆ ಆನ್ ಆಗುತ್ತೆ ಹಾಗೆ ಆಫ್ ಆಗ್ತಾ ಇದೆ? ಒಂದ್ಸಲ ಅಷ್ಟೇ ಒತ್ಬಿಡಿ, ಒಂದ್ಸಲ ಒತ್ಬಿಡಿ ಅಷ್ಟೇ. ನಾನು ಆಪ್ಷನ್ಸ್ ಕೊಡ್ಲಾ ಇಲ್ಲಿದ್ರೆ? ಒಂದ್ ಸೆಕೆಂಡ್, ಒಂದ್ ನಿಮಿಷ ಹಂಗೆ ಇರಿ, ಆಪ್ಷನ್ಸ್ ಕೊಡ್ತೀನಿ ನಾನು. ಹಾ, ಈಗ ಆಪ್ಷನ್ಸ್ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಅಂತ ಬರುತ್ತೆ, ಅದನ್ನ ಒತ್ಕೊಂಡು ಮಾತಾಡಿ. ಹಾ, ಈಗ ಮಾತಾಡಿ. ಎಸ್ ಮಾ, ಎಸ್. ವಿವೇಕ ವೀರರು ನಾವೆಲ್ಲ, ವಿಶೇಷ ಬಕುತರು ನಾವೆಲ್ಲ. ವಿವೇಕ ವೀರರು ನಾವೆಲ್ಲ, ವಿಶೇಷ ಬಕುತರು ನಾವೆಲ್ಲ. ನಲ್ಮೆಯ ಕಡಲಿನ ಕಿಡಿಗಳು ನಾವು, ಒಲ್ಮೆಯ ಮಡಿಲಿನ ಮಿಡಿಗಳು ನಾವು. ನಲ್ಮೆಯ ಕಡಲಿನ ಕಿಡಿಗಳು ನಾವು, ಒಲ್ಮೆಯ ಮಡಿಲಿನ ಮಿಡಿಗಳು ನಾವು. ಪ್ರೀತಿಯ ಉಸಿರಲಿ ತಾಳ್ಮೆಯ ಬಸಿರಲಿ, ಕ್ಷಮೆಯನ್ನು ತೋರುತ್ತ ದಿನ ದಿನಲಿ. ವಿವೇಕ ವೀರರು ನಾವೆಲ್ಲ, ವಿಶೇಷ ಬಕುತರು ನಾವೆಲ್ಲ. ಕನಸನು ಕಾಣದೆ ಚಣ ಚಣ ಶ್ರಮಿಸುತ್ತ, ನನಸಿನ ಬಾಳೆಗೆ ಮುದದಲ್ಲಿ ಮಣಿಯುತ್ತ. ಕನಸನು ಕಾಣದೆ ಚಣ ಚಣಗೆ ಮುದದಲ್ಲಿ ಮಣಿಯುತ್ತ, ಇಷ್ಟ ಪ್ರೇಮವ ತೋರುವೆವು, ಕಷ್ಟವ ನಾಮದಿ ಕೋರುವೆವು. ವಿವೇಕ ವೀರರು ನಾವೆಲ್ಲ, ವಿಶೇಷ ಬಕುತರು ನಾವೆಲ್ಲ. ಮುದದಲ್ಲಿ ಬಾಡುತ್ತ ಮಣಿಯುವೆವು, ಮದವನು ಮೆಟ್ಟುತ್ತ ಕುಣಿಯುವೆವು. ಮುದದಲ್ಲಿ ಬಾಡುತ್ತ ಮಣಿಯುವೆವು, ಮದವನು ಮೆಟ್ಟುತ್ತ ಕುಣಿಯುವೆವು. ದಾಸನು ಎನ್ನುತ್ತ ನಲಿಯುವೆವು, ಶ್ವಾಸದಿ ನಾಮವ ಮೆಲ್ಲುವೆವು. ದಾಸನು ಎನ್ನುತ್ತ ನಲಿಯುವೆವು, ಶ್ವಾಸದಿ ನಾಮವ ಮೆಲ್ಲುವೆವು. ವಿವೇಕ ವೀರರು ನಾವೆಲ್ಲ, ವಿಶೇಷ ಬಕುತರು ನಾವೆಲ್ಲ. ವಿವೇಕ ವೀರರು ನಾವೆಲ್ಲ, ವಿಶೇಷ ಬಕುತರು ನಾವೆಲ್ಲ. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಓಕೆ ಓಕೆ, ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾ. ವಿವೇಕ ವನಿತೆಯರು ನಾವೆಲ್ಲ ಇವಾಗ ಸೇರ್ಕೊಂಡ್ಬಿಟ್ಟಿದೀವಿ ಇಲ್ಲಿ ಈ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಪುಟ್ಟಸ್ವಾಮಿ ಅಂತ ಇದ್ದಾರೆ. ನಮಸ್ತೆ ಸರ್, ಮಾತಾಡಿ. ನಮಸ್ತೆ ಮೇಡಮ್. ನಾಗರತ್ನ ಮ್ಯಾಮ್. ಓಕೆ ಮ್ಯಾಮ್, ಓಕೆ, ಎಸ್ ಮ್ಯಾಮ್. ಜನ್ಮ ಸಾರ್ಥಕವಾಯಿತು, ಆದಿ ಅನಂತ ಪದ್ಮನಾಭನ ಕಂಡು ಜನ್ಮ ಸಾರ್ಥಕವಾಯಿತು, ಜನ್ಮ ಸಾರ್ಥಕವಾಯಿತು. ಮೊದಲ ಬಾಗಿಲಲ್ಲಿ ನಿಮ್ಮ ಮುದ್ದು ಮುಖವ ಕಂಡೆ, ಮೊದಲ ಬಾಗಿಲಲ್ಲಿ ನಿಮ್ಮ ಮುದ್ದು ಮುಖವ ಕಂಡೆ. ಮುದದಿಂದ ಕಿರೀಟ ಕರ್ಣ ಕುಂಡಲ ಕಂಡೆ, ಮುದದಿಂದ ಕಿರೀಟ ಕರ್ಣ ಕುಂಡಲ ಕಂಡೆ. ಮುದ್ದು ಕೈಗಳ ಕಂಡೆ, ಶ್ರೀವತ್ಸ ಕೌಸುಭ ಕಂಡೆ. ಮುದ್ದು ಕೈಗಳ ಕಂಡೆ, ಶ್ರೀವತ್ಸ ಕೌಸುಭ ಕಂಡೆ.
ಕೊರಳಲ್ಲಿ ವೈಜಯಂತಿ ಮಾಲೆಯನ ಕಂಡೆ, ಕೊರಳಲ್ಲಿ ಹೊಳೆವ ವೈಜಯಂತಿ ಮಾಲೆಯನ ಕಂಡೆ, ಜನ್ಮ ಸಾರ್ಥಕವಾಯಿತು, ಜನ್ಮ ಸಾರ್ಥಕವಾಯಿತು. ಆದಿ ಅನಂತ ಪದ್ಮನಾಭನ ಕಂಡು, ಆದಿ ಅನಂತ ಪದ್ಮನಾಭನ ಕಂಡು, ನಡುವೆ ಬಾಗಿಲಲಿ ನಿಮ್ಮ ನಾಭಿ ಕಮಲವ ಕಂಡೆ, ನಡುವೆ ಬಾಗಿಲಲಿ ನಿಮ್ಮ ನಾಭಿ ಕಮಲವ ಕಂಡೆ, ಉಳಿಗೆಜ್ಜೆ ಮೊದಲಾದ ಹೊಳೆವ ಪೀತಾಂಬರ ಕಂಡೆ, ಉಡಿಗೆಜ್ಜೆ ಮೊದಲಾದ ಹೊಳೆವ ಪೀತಾಂಬರ ಕಂಡೆ, ಒಡವಿ ನಡುವಿನೊಡ್ಯಾಣವು ಹೊಳೆವ ಕಾಂಚಿಯ ಧಾಮ, ನಡುವಿನೊಡ್ಯಾಣವು ಹೊಳೆವ ಕಾಂಚಿಯ ಧಾಮ, ಕಿರುಗೆಜ್ಜೆ ಮೇಲಾದ ಒಲ್ಲಿಯನ ಕಂಡೆ, ಕಿರುಗೆಜ್ಜೆ ಮೊದಲಾದ ಒಲ್ಲಿಯನ ಕಂಡೆ, ಜನ್ಮ ಸಾರ್ಥಕವಾಯಿತು. ಅನಂತ ಪದ್ಮನಾಭನ ಕಂಡು, ಜನ್ಮ ಸಾರ್ಥಕವಾಯಿತು. ಮೂರನೇ ಬಾಗಿಲಲಿ ನಿಮ್ಮ ಮುದ್ದು ಚರಣವ ಕಂಡೆ, ಮೂರನೇ ಬಾಗಿಲಲಿ ನಿಮ್ಮ ಮುದ್ದು ಚರಣವ ಕಂಡೆ, ಶ್ರೀದೇವಿ ಭೂದೇವಿ ಸೇವೆ ಮಾಡ್ಪುದ ಕಂಡೆ, ಶ್ರೀದೇವಿ ಭೂದೇವಿ ಸೇವೆ ಮಾಡ್ಪುದ ಕಂಡೆ, ಮೂರನೇ ಬಾಗಿಲಲಿ ನಿಮ್ಮ ಮುದ್ದು ಚರಣವ ಕಂಡೆ, ಶ್ರೀದೇವಿ ಭೂದೇವಿ ಸೇವೆ ಮಾಡ್ಪುದ ಕಂಡೆ, ಸುರರು ಮನವರೆಲ್ಲ ಸ್ತೋತ್ರ ಮಾಡ್ಪುದ ಕಂಡೆ, ಸುರರು ಮನವರೆಲ್ಲ ಸ್ತೋತ್ರ ಮಾಡ್ಪುದ ಕಂಡೆ, ಉರಗ ಶಯನ ನಮ್ಮ ಅದವಯನ ಕಂಡೆ, ಉರಗ ಶಯನ ನಮ್ಮ ಹಯವದನ ಕಂಡೆ, ಜನ್ಮ ಸಾರ್ಥಕವಾಯಿತು. ಆದಿ ಅನಂತ ಪದ್ಮನಾಭನ ಕಂಡು, ಜನ್ಮ ಸಾರ್ಥಕವಾಯಿತು, ಜನ್ಮ ಸಾರ್ಥಕವಾಯಿತು. ಆದಿ ಅನಂತ ಪದ್ಮನಾಭನ ಕಂಡು. ಹರೇ ಶ್ರೀನಿವಾಸ. ನೆಟ್ವರ್ಕ್ ಇಶ್ಯೂ ಇಲ್ಲ, ಏನಿಲ್ಲ, ತುಂಬಾನೇ ಚೆನ್ನಾಗ್ ಬಂತು ಇವತ್ತು ಹಾಡು ಮಾತ್ರ. ಜನ್ಮ ಸಾರ್ಥಕವಾಯಿತು ಅಂತಂದೇಳಿ ಹಾಡನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ವಾಯ್ಸ್ ತುಂಬಾ ಚೆನ್ನಾಗಿ ಕ್ಲಿಯರ್ ಇತ್ತು, ಮತ್ತೆ ನೆಟ್ವರ್ಕ್ ಏನು ಇಶ್ಯೂ ಇಲ್ಲಮ್ಮ ಇವತ್ತು. ಬಹಳ ಚೆನ್ನಾಗ್ ಬಂತು, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಲಕ್ಷ್ಮೀದೇವಿ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಇನ್ನಾರು ಇಲ್ವಾ? ಇನ್ನ ಹೇಳ್ತಾರ? ಯಾರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿಲ್ಲ, ಅವ್ರು ಮಾಡೋ ತನಕ ನಿಮ್ದು ಕಾರ್ಯಕ್ರಮ ಮುಂದುವರಿಸಿ ಮ್ಯಾಮ್. ಒಂದು ಹಾಡು ಹೇಳೋ ಪ್ರಯತ್ನ ಮಾಡ್ತೀನಿ ಅಂದು. ಎಸ್, ಖಂಡಿತ. ಮಾಸ್ಟರ್ಸ್ ಒಂದ್ ನಿಮಿಷ, ನೆನ್ನೆ ವಿಡಿಯೋನ ಇವತ್ತು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಒಂದ್ ಎಸ್ ಅಂತ ಮೆಸೇಜ್ ಮಾಡಿ ಮಾಸ್ಟರ್ಸ್. ಅದ್ರ ಬಗ್ಗೆನೂ ಸ್ವಲ್ಪ ನಮ್ಗೆ ಗಮನ ಇರ್ಬೇಕು. ರೆಡ್ ಲೈಟ್ ಇದು ಡಿಜಿಟಲ್ ಉಪವಾಸ ಅಂತಂದೇಳಿ ನಮ್ಮ ಲಕ್ಷ್ಮೀದೇವಿ ಪಂಡಿತ್ ಅವರು ಕೊಟ್ರು. ಮತ್ತೆ ಮಳೆಗಾಲದಲ್ಲಿ ಹೇಗೆ ಸಮಗ್ರ ಜೀವನ ಶೈಲಿ ಇರ್ಬೇಕು ಅಂತಂದೇಳಿ ಮಧುರಾ ಮೇಡಮ್ ಕೊಟ್ರು. ಮತ್ತೆ ವಿಭಿನ್ನ ಜೀವನ ಶೈಲಿ ಅಂತಂದೇಳಿ ಹೇಗೆ ಅಶ್ವಿನಿ ಮೇಡಮ್ ಸಹ ಕ್ಲಾಸ್ ಕೊಟ್ಟಿದ್ರು. ನೆನ್ನೆ 3 ಮಾಸ್ಟರ್ಸ್ ಗಳಿಂದ ಅದ್ಭುತವಾದ ಜ್ಞಾನವನ್ನು ಪಡ್ಕೊಂಡಿದ್ವಿ. ಹಾಗಾಗಿ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಒಂದು ಎಸ್ ಅಂತ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಲಕ್ಷ್ಮೀದೇವಿ ಅಮ್ಮ ಮಾತಾಡಿ. ಒಂದು ಹಾಡು ಹೇಳ್ತೀನಿ ಮೇಡಮ್ ಒಂದು. ಎಸ್ ಮಾ, ಎಸ್. ಅಂಬಿಗಾ ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಅಂಬಿಗಾ ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗಾ, ಅದಕ್ಕೊಂಬತ್ತು ಚಿತ್ರವು ಅಂಬಿಗಾ. ತುಂಬಿದ ಹರಿಗೋಲಂಬಿಗಾ,
ಅದಕ್ಕೊಂಬತ್ತು ಚಿತ್ತವು ಅಂಬಿಗಾ, ಸಂಭ್ರಮದಿಂದ ನೀ ನೋಡಂಬಿಗಾ, ಅದರಿಂಬು ನೋಡಿ ನಡೆ ಸಂಬಿಗ, ಸಂಭ್ರಮದಿಂದ ನೀ ನೋಡಂಬಿಗಾ, ಅದರಿಂಬು ನೋಡಿ ನಡೆ ಸಂಬಿಗ. ಹೊಳೆಯ ಬರವ ನೋಡಂಬಿಗಾ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗಾ, ಹೊಳೆಯ ಬರವ ನೋಡಂಬಿಗಾ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗಾ, ಸುಳಿಯೋಳು ಮುಳುಗಿದೆ ಅಂಬಿಗಾ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗಾ, ಸುಳಿಯೋಳು ಮುಳುಗಿದೆ ಅಂಬಿಗಾ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗಾ. ಆರು ತೆರೆಯ ನೋಡಂಬಿಗಾ, ಅದು ಮೀರಿ ಬರುತ್ತಲಿದೆ ಅಂಬಿಗಾ, ಆರು ತೆರೆಯ ನೋಡಂಬಿಗಾ, ಅದು ಮೀರಿ ಬರುತ್ತಲಿದೆ ಅಂಬಿಗಾ, ಯಾರಿಂದಲಾಗದು ಅಂಬಿಗಾ, ಅದ ನಿವಾರಿಸಿ ದಾಟಿಸು ಅಂಬಿಗಾ, ಯಾರಿಂದಲಾಗದು ಅಂಬಿಗಾ, ಅದ ನಿವಾರಿಸಿ ದಾಟಿಸು ಅಂಬಿಗಾ. ಸತ್ಯವೆಂಬುದೇ ಹುಟ್ಟಂಬಿಗಾ, ಸದಾ ಭಕ್ತಿ ಎಂಬುದೇ ಪಥವಂಬಿಗಾ, ಸತ್ಯವೆಂಬುದೇ ಹುಟ್ಟಂಬಿಗಾ, ಸದಾ ಭಕ್ತಿ ಎಂಬುದೇ ಪಥವಂಬಿಗಾ, ನಿತ್ಯ ಮೂರುತಿ ಪುರಂದರ ವಿಠಲ, ನಿತ್ಯ ಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯು ಅಂಬಿಗಾ, ನಿತ್ಯ ಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯು ಅಂಬಿಗಾ. ಹೊತ್ತು ಹೋಯಿತು ನೋಡಂಬಿಗಾ, ಹೊತ್ತು ಹೋಯಿತು ನೋಡಂಬಿಗಾ, ಅಲ್ಲಿ ಮತ್ತೈವರು ಈರ್ವರು ಅಂಬಿಗಾ, ಅಲ್ಲಿ ಮತ್ತೈವರು ಈರ್ವರು ಅಂಬಿಗಾ, ಒತ್ತಿ ನಡೆಸೋ ನೋಡಿ ಅಂಬಿಗಾ, ಒತ್ತಿ ನೀ ನಡೆಸೋ ನೋಡಿ ಅಂಬಿಗಾ, ಎನ್ನ ಸತ್ಯ ಲೋಕಕ್ಕೆ ಹೊಯ್ಯು ಅಂಬಿಗಾ, ಎನ್ನ ಸತ್ಯ ಲೋಕಕ್ಕೆ ಹೊಯ್ಯು ಅಂಬಿಗಾ. ಅಂಬಿಗಾ ಅಂಬಿಗಾ ನಾನಿನ ನಂಬಿದೆ, ಜಗದಂಬಾರಮಣ ನಿನ ನಂಬಿದೆ, ಜಗದಂಬಾರಮಣ ನಿನ ನಂಬಿದೆ. ನಮಸ್ತೆ ಮೇಡಮ್ ಎಲ್ಲ. ಸೂಪರ್ ಸೂಪರ್ ಸಾಂಗ್. ಅಂಬೀಗ ನಾ ನಿನ್ನ ನಂಬಿದೆ ಅಂತ ಅದ್ಭುತವಾದ ಹಾಡಿದು. ನಂಗೆ ತುಂಬಾ ಇಷ್ಟ ಇದು ಹಾಡು. ನೋಡಿ, ನನಗೂ ಸಹ ನಂಬಿಕೆ ಇದೆ ನಮ್ಮ ಲಕ್ಷ್ಮೀ ದೇವಿ ಮೇಡಮ್ ಕಡೆಗೆ ತುಂಬಾ ಜ್ಞಾನ ಇದೆ. ಪಂಚಿಂಗ್ ಡೈಲಾಗ್ ಕೊಡೋದ್ ಅಷ್ಟೇ ಅಲ್ಲ, ನಮ್ ಲಕ್ಷ್ಮೀ ದೇವಿ ಮೇಡಮ್ ಮೊನ್ನೆ ಕ್ಲಾಸ್ ನೋಡಿದ್ವಲ್ಲ, ಎಷ್ಟ್ ಚೆನ್ನಾಗಿತ್ತು ನೋಡಿ. ಇವತ್ತ ಹಾಡು ಎಷ್ಟ್ ಚೆನ್ನಾಗಿ, ಒಳ್ಳೊಳ್ಳೆ ಅವರಲ್ಲಿ ಜ್ಞಾನ ಇದೆ. ಅದನ್ನ ನಮ್ ಮೇಡಮ್ಗೆ ನಾವು ಪ್ರೋತ್ಸಾಹ ಕೊಡ್ಬೇಕು. ನಿಮ್ ಕೈಲಿ ಆಗುತ್ತೆ, ಸಾಧ್ಯ, ಮುಂದೆ ಬನ್ನಿ ಅಂತಂದೇಳಿ. ಥ್ಯಾಂಕ್ ಯು ಸೋ ಮಚ್. ಎಸ್. ಏಂ ಲಕ್ಷ್ಮಿ ಮ್ಯಾಮ್ ನಮಸ್ತೆ. ಏಂ ಲಕ್ಷ್ಮಿ ಮ್ಯಾಮ್, ಮ್ಯಾಮ್ ಅದು ಏನ್ ಗೊತ್ತಾ, ಇಲ್ಲಿ ಸ್ಟಾಪ್ ವಿಡಿಯೋ ಅಂತ ಇದ್ರೆ ಅದ್ರ ಪಕ್ಕ ಮ್ಯೂಟ್ ಅಂತ ಇದೆ ನೋಡಿ, MUT ಅಂತ, ಅದನ್ನ ಬಟನ್ ಹೊತ್ಕೊಂಡ್ ಮಾತಾಡಿ ಮಾ ನೀವು. ಬಂತ್ರಾ? ಬಂದಿಲ್ಲ ಅನ್ಕಂತೀನಲ್ವಾ. ಮ್ಯೂಟ್ ಅಂತ ಇದೆ ನೋಡಿ ಮಾ, ಮ್ಯೂಟ್. ಆಯ್ತು ಮೇಡಮ್. ಪದೇ ಪದೇ ಒತ್ಬೇಡಿ ನೀವು. ಎಸ್ ಮ್ಯಾಮ್, ಮತ್ತೆ ಕೊಟ್ಟಿದ್ದೀನಿ ನೋಡ್ರಿ ಇವಾಗ ಆಪ್ಷನ್ಸ್, ಮಾತಾಡಿ. ಏಂ ಲಕ್ಷ್ಮಿ ಮ್ಯಾಮ್. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮಾಸ್ಟರ್? ಪುಟ್ಟಸ್ವಾಮಿ ಅಂತ ಇದ್ದಾರೆ, ನಮಸ್ತೆ, ಮಾತಾಡಿ. ಲಕ್ಕಿ ಉಷಾ ಮ್ಯಾಮ್ ನಮಸ್ತೆ.
ನಮ್ಮ ಹೋಮ್ ಸರ್ ಇದ್ದಾರೆ, ನಮಸ್ತೆ. ಮಂಜುಳಾ SN ಮ್ಯಾಮ್ ನಮಸ್ತೆ. ಶಿವಮೂರ್ತಿ ಸರ್ ನಮಸ್ತೆ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಇವತ್ತಿನ ವಿಶೇಷ ಸಂಚಿಕೆ ಬಗ್ಗೆ ಮಾತಾಡಿ, ಹಾಡು ಕತೆಗಳಾಗಿರ್ಬೋದು. ಜಯಲಕ್ಷ್ಮಿ, ಗೀತಾ ಶಿವಪುತ್ರ, ಸ್ವಾಮಿ, ಸೌಮ್ಯ ನಮಸ್ತೆ ಎಲ್ರಿಗೂನು. ಸಮಯ ಆಗಿದೆ, ಆದ್ರೂ ನಿಮ್ಗೆಲ್ರಿಗೂ ಅವಕಾಶ ಇದೆ, ದಯಮಾಡಿ ಬನ್ನಿ. ನಮ್ಮ ಹೋಮ್ ಸರ್ ಬಂದಿದ್ದಾರೆ, ನಮಸ್ತೆ ಸರ್. ನಮ್ ಸರ್ ಇವತ್ತೊಂದು ಹಾಡು ಹೇಳ್ತಾರ ಅನ್ಸುತ್ತೆ, ನಮ್ಮ ಹೋಮ್ ಸರ್ ಮಾತಾಡೋಣ. ನಮಸ್ತೆ ಮೇಡಮ್, ನಮಸ್ತೆ. ಇಲ್ಲ ಹಾಡ ಗಿಡ ಏನ್ ಬರಲ್ಲ ರೀ, ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ ನಾವು, ಗಿಡಗಳು ಹಚ್ತಾ ಇದ್ದೇವೆ, ನೀರ್ ಹಾಕ್ತಾ ಇದ್ದೇವೆ. ಸರ್ ನಿಮ್ ಕಡೆಯಿಂದ ಒಂದು ಹಾಡ್ ಬರ್ಲಿ ಸರ್, ಹಾಡು ಕತೆ. ಇಲ್ಲ ಇಲ್ಲ ಮೇಡಮ್, ಹಾಡ ಹಾಡಕ್ ಬರ್ಲಿಲ್ಲ, ಬರೋದಿಲ್ಲ. ಅಕ್ಕನ ಬಳಗ ಐತಲ್ರಿ, ಹಾಡೋದ ಹಾಡ್ಲಿಕ್ಕೆಲ್ಲ ಅಕ್ಕನ ಬಳಗಿದೆ. ಇಲ್ಲ ಸರ್, ನೀವು ಜೊತೆಗೆ ಇರ್ಬೇಕು ಸರ್. ಇದ್ದೇವ್ರಿ. ಏನ್ರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತೈತಿ ಏನ್ರಿ? ಅಲ್ಲ, ತುಂಬಾ ಚೆನ್ನಾಗ್ ಬಂತು ಇವತ್ತಂತೂ. ಎಲ್ಲ ಮಾಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು, ಎಷ್ಟ್ ಚೆನ್ನಾಗಿ ಹಾಡುಗಳೆಲ್ಲ ಹೇಳಿದ್ರು, ತುಂಬಾ ಖುಷಿ ಆಗ್ಬಿಡ್ತು ಇವತ್ತು. ಹೌದು ಹೌದು, ಆಗ್ಲಿ ಕ್ಯಾರಿ ಆನ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವಂತೂ ಪ್ರೋತ್ಸಾಹ ಯಾವಾಗ್ಲೂ ಕೊಡ್ತೀರಾ. ಮುಂದೊಂದ್ ದಿನ ಹಾಡ್ ತಗೊಂಡ್ ಬನ್ನಿ ಸರ್ ನಮ್ಮ ವೇದಿಕೆಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಂ ಸರ್. ಮೇಡಮ್ ಹಲೋ, ಹೇಳಿ ಸರ್, ಇದು ಬರೀ ಅಕ್ಕನ ಬಳಗ ಅಲ್ಲ ಸರ್, ಇದು ಅಣ್ಣಂದ್ರ ಬಳಗನೂ ಇದೆ. ಅಕ್ಕಂದ್ರ ಅಣ್ಣಂದ್ರ ಎಲ್ಲ ಸೇರಿ ಬಳಗ ಆಗಿರೋದು ಇದು. ಬರೀ ಅಕ್ಕನ ಬಳಗ ಅಲ್ಲ. ಖಂಡಿತ. ಹೌದು, ಖಂಡಿತ. ಇದು ಲಕ್ಷ್ಮೀದೇವಿ ಮ್ಯಾಮ್ ಒಂದಿಬ್ರು ಮಾಸ್ಟರ್ಸ್ ನಂಬರ್ ಕೊಟ್ಟಿದ್ದಾರೆ, ತಗೊಂಡಿರಾ ನೀವು ಕಲರ್ ಥೆರಪಿ ಬಗ್ಗೆ? ಯಾರಿಗೂ ಕೊಡಿ ಮೇಡಮ್, ಆಡ್ ಮಾಡ್ತೀನಿ ನಾನು, ತೊಂದ್ರೆ ಇಲ್ಲ. ಯಾರು ನಿಮ್ದಾರ ಕೊಡಿ, ಯಾರು ಅವ್ರ ನಂಬರ್ ಕೊಡಿ, ಅವ್ರ ಹೆಸರು ಕೊಡಿ. ಮಲ್ಲಮ್ಮ, ಅನ್ಸೂಯ ಮತ್ತೆ ಲಕ್ಕಿ ಉಷಾ ಅಂತ ಇಬ್ರು ಮಾಸ್ಟರ್ಸ್ ಚಾಟ್ ಬಾಕ್ಸ್ ನಂಬರ್ ಹಾಕಿದಾರೆ ನೋಡಿ. ಆಯ್ತು, ಅವ್ರ ಯಾಕಂದ್ರೆ ಒಂದನೇ ಹೆಸರು ಇಬ್ರು ಬಿಡ್ತಾರೆ, ಯಾಕಂದ್ರೆ ಅವ್ರ ಹೆಸರು ಊರ ಹೆಸರು ನಂಬರ್ ಕೊಟ್ಬಿಡಿ. ಹೆಸರು ಊರು, ಯಾಕಂದ್ರೆ ಒಂದ್ ಹೆಸರು ಇಬ್ಬರ ಕನ್ಫ್ಯೂಸ್ ಆಗುತ್ತಲ್ಲ. ಹೆಸರು ಊರು ನಂಬರ್ ಹಾಕ್ಬಿಡಿ, ನಾನು ಆಡ್ ಮಾಡ್ತೀನಿ. ಯಾರು ಬೆಂಗಳೂರು. ಹಾ. ಓಕೆ, ಲಕ್ಕಿ ಉಷಾನ್ ಅವ್ರದ್ದು ಬೆಂಗಳೂರು. ನೆಕ್ಸ್ಟ್ ಇವ್ರು ಅನ್ಸೂಯಮ್ಮ ಅನ್ನೋರು ಇದಾರಲ್ಲ, ಅನು ಕೃಷ್ಣಯ್ಯನ್ ಅವ್ರೆ, ಅವರು ಮೈಸೂರು. ಅವ್ರದ್ದು ಅನು ಕೃಷ್ಣಯ್ಯ ಮೈಸೂರಾ? ಮೈಸೂರು. ಲಕ್ಕಿ ಉಷಾ ಅನ್ನೋರ್ದು ಬೆಂಗಳೂರು. ವೇದಿಕೆ ಇದ್ದಾರೆ, ಬನ್ನಿ ಮಾತಾಡಿ ಮಾ. ಲಕ್ಕಿ ಉಷಾ ಮ್ಯಾಮ್. ಲಕ್ಕಿ ಉಷಾ ಗೀತೆ ಮೇಡಮ್ ನಿಮ್ದೇನೆ ಆಡ್ ಮಾಡ್ಬೋದಾ? ನಿಮ್ ಇಷ್ಟ ಇದೆಯಾ? ಮಾಡಿ. ನನ್ನ ನಂಬರ್ ನಿಮ್ ಕಡೆ ಇದೆಯಲ್ಲ, ಮಾಡಿ ಮಾ. ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಸಮಯ ಆಗಿದೆ. ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ಇವತ್ತೆಲ್ಲರೂ ಅತ್ಯುತ್ತಮವಾಗಿ ಭಾಗವಹಿಸಿದ್ದೇವೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.